ಜಾನಕಿ ಜಾನಕಿ ಏನ್ರಿ? ನಮ್ ವಾಸುಗೆ ಹೆಣ್ಣು ನೋಡಿದೀನಿ ಕಣೆ. ಯಾವ್ದು? ನಮ್ ಮಂಡಲ್ ಪಂಚಾಯತ್ ಮೆಂಬರ್ ಮಗಳು. ಅವಳನ್ನೇ ನಮ್ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ನಾನ್ ಮಾತು ಕೊಟ್ಟಿದ್ದೀನಿ. ಆ ಹುಡುಗಿನ ನಮ್ ವಾಸು ಖಂಡಿತ ಇಷ್ಟಪಡ್ತಾನೆ. ನಾನು ಸುಮನ್ನ 3 ವರ್ಷದಿಂದ ಇಷ್ಟಪಟ್ಟಿದ್ದೀನಿ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವಳು ನನ್ನನ್ನು ಇಷ್ಟಪಟ್ಟಿದ್ದಾಳೆ. ನಾವಿಬ್ರು ಇಲ್ಲೇ ಒಂದು ನರ್ಸಿಂಗ್ ಹೋಮ್ ಓಪನ್ ಮಾಡ್ಕೊಂಡು ಜನಸೇವೆ ಮಾಡೋಣ ಅಂತಿದ್ದೀವಿ. ಹಾಗಲ್ಲ ವಾಸು, ಅಪ್ಪ ಯಾರಿಗೂ ಮಾತು ಕೊಟ್ಟಿದಾರಂತೆ. ಆದ್ರೆ ನಾನು ಮನಸ್ಸು ಕೊಟ್ಟಿದ್ದೀನಿ. ವಾಸು, ನಿಮ್ ತಂದೆ ಮಾತಿಗೆ ಸುತ್ತಮುತ್ತಲಿನ ಊರಿನಲ್ಲಿ ಎಷ್ಟು ಮರ್ಯಾದೆ ಇದೆ ಅಂತ ನಿಮ್ಗೂ ಗೊತ್ತು. ಹಾಗಂತ ಅವ್ರ ಮಗನಾಗಿ ನಾನು ಮಾತಿಗೆ ತಪ್ಪೋದು ಅವ್ರಿಗೆ ಮರ್ಯಾದೆ ತರುತ್ತಾ? ಹಾಗಾದ್ರೆ ನಿಮ್ಮಪ್ಪ ನೋಡಿದ ಹುಡುಗಿ ನಿನ್ ಮದ್ವೆ ಆಗಲ್ವಾ? ನಾನು ಮೆಚ್ಚಿದ ಹುಡುಗಿ. ರಾಮೂರ್ತಿ, ಈಗಿನ ಕಡೆಯವರಿಗೆ ಇನ್ನೀ ಮನೆಗೆ ಬರೋ ಅಗತ್ಯ ಇಲ್ಲ ಅಂತ ತಿಳಿಸ್ಬಿಡು. ವಾಸು ಮೆಚ್ಚಿದ ಹುಡುಗಿ ಜೊತೆ ಅವನ್ ಮದುವೆ ಮಾಡೋದಕ್ಕೆಲ್ಲ ಏರ್ಪಾಡು ಮಾಡು. ಅವನ್ ಮದುವೆ ಆದ್ಮೇಲೆ ಅವನ್ ದಾರಿ ಅವನಿಗೆ, ನಮ್ ದಾರಿ ನಮ್ಗೆ. ಏನ್ರಿ ಒಂದೇ ಸಲ ಸಂಬಂಧ ಕಳ್ಕೊಳ್ಳೋ ಮಾತಾಡ್ತಿದ್ದೀರಲ್ಲ? ಅಪ್ಪ, ನಿನ್ ಮಾತು ಕೇಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನಗೆ ಎಷ್ಟು ಶಿಕ್ಷೆ ಕೊಡ್ತೀರಪ್ಪ? ಹೌದು ರೀ, ಅವನು ಹುಟ್ಟಿದಾಗಿಂದ ಮಾಡಿರೋ ಮೊದಲನೇ ತಪ್ಪಿದು. ನಾನು ಅಷ್ಟೇ. ನನ್ ಜೀವಮಾನದಲ್ಲಿ ಕೊಟ್ಟ ಮಾತಿಗೆ ತಪ್ತಾ ಇರೋದು ಇದೇ ಮೊದಲನೇ ಸಲ. ಅದಕ್ಕೆ ದಂಡ ನಾನು ಇವನ ಹತ್ರ ಸಾಯೋವರೆಗೂ ಮಾತಾಡೋದಿಲ್ಲ. ಅದನ್ನ ತಿಳ್ಕೊಂಡು ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲಿದ್ರೇನೆ ಮರ್ಯಾದೆ, ಗೌರವ. ಅಪ್ಪ, ಅಪ್ಪ, ನಾವಿನ್ ಬರ್ತೀವಪ್ಪ. ನೀವು ಮಾತಾಡದೇ ಇರೋ ಈ ಜಾಗ ನರಕ ಇದ್ದ ಹಾಗೆ. ನನ್ನ ಜೊತೆ ನೀವು ಮಾತಾಡ್ಲಿಲ್ಲ ಅಂದ್ರೆ ನಾನು ಬದುಕಿ ಸತ್ತ ಹಾಗೆ. ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಮೂಕವೇದನೆ ಅನುಭವಿಸ ಹಾಗೆ ಮಾಡ್ಬಿಟ್ರಿ. ಅದಕ್ಕೆ ನಾವು ಈ ಮನೆನೇ ಬಿಟ್ಟು ದೂರ ಹೋಗ್ತಾ ಇದ್ದೀವಿ. ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ಮತ್ತೆ ಬರ್ತೀವಿ. ಅದುವರೆಗೂ ನಾನು ನಿಮ್ಮ ಕಣ್ಣಿ ಬಿಡೋಲ್ಲ. ಸ್ವಲ್ಪ ತಡಿಯಪ್ಪ, ಸ್ವಲ್ಪ ತಡಿ ರೀ. ಅವನು ಹೊರಟೋಗ್ತಿದ್ದಾನೆ, ಬೇಡ ಅಂತ ಹೇಳ್ರಿ. ಅವನ ಜೊತೆ ಮಾತಾಡ್ರಿ. ಜಾನಕಿ, ನಮ್ಮನೇಲಿರೋಕ್ ಬಂದವ್ರನ್ನ ಬೇಡ ಅಂದಿಲ್ಲ, ಹೋಗೋರ್ನ ನಾನು ಯಾವತ್ತೂ ತಡೆದಿಲ್ಲ. ನನ್ನ ಹೆಂಡತಿ ಅದ್ ನಿನಗೆ ನನ್ನ ಸ್ವಭಾವ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಅವ್ರ ಆಚೆ ಹೋದ್ಮೇಲೆ ಬಾಗಿಲನ್ನ ಭದ್ರವಾಗಿ ಹಾಕ್ಬಿಡು. ಯಜಮಾನ್ರೆ, ಅಮೆರಿಕದಿಂದ ಟೆಲಿಗ್ರಾಮ್ ಬಂದಿದೆ. ವಾಟ್ಸಪ್ನವರು ಚಿಕ್ಕಮ್ಮನವರೆಲ್ಲ ಮದುವೆ ಬರ್ತಿದಾರಂತೆ. ಹಂಗಂತ ಹೇಳ್ಬಿಟ್ಟು ಬಂದು ಕಳ್ಸು ಅಮ್ಮವರು. ಬರ್ತೀನಿ ನಾನು.
ಚಪಾಕ್ ಚಪಾಕ್. ಎಕ್ಸ್ಕ್ಯೂಸ್ ಮೀ, ಇದು ಸೀತಾರಾಮಯ್ಯನವ್ರ ಮನೆ ತಾನೆ? ಹೌದು. ನೀವು? ನಾನು ಸೀತಾರಾಮಯ್ಯನವ್ರ ಮೊಮ್ಮಗಳು. ಅಮೆರಿಕದಿಂದ ಬಂದಿದ್ದೀನಿ. ವಾಸು ಅವ್ರ ಮಗಳು. ಕರ್ಕೊಂಬನ್ನಿ. ಬಾಬಾ ರೀ, ಏನಂದ್ರೆ ನಮ್ಮ ವಾಸು ಮಗಳು. ನಿಮ್ ತಾತ ಯಾವ್ದೋ ಹಳೆ ಲೆಕ್ಕಪತ್ರ ನೋಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಬಾಗ್ಲಾಕೊಂಡ್ಬಿಟ್ರು. ಮತ್ತೆ ತೆಗಿತಾರಲ್ಲ? ಯಾಕಮ್ಮ ಹಾಗೆ ಕೇಳ್ತೀಯಾ? ಅಪ್ಪ ಕೊಟ್ಟಿದ್ದನ್ನ ಅವ್ರಿಗೆ ತಲುಪ್ಸೋಕೆ ಇನ್ನೊಬ್ಬರು ಋಣ ನಾವ್ ಇಟ್ಕೋಬಾರ್ದಲ್ಲ? ಅಯ್ಯೋ ಹುಚ್ಚಿ, ಬಂದ ತಕ್ಷಣ ಋಣದ ಮಾತು ಯಾಕಮ್ಮ ಮಾಡ್ತೀಯ? ಬಾ, ಕೈಕಾಲ್ ಮುಖ ತೊಳ್ಕೊ, ತಿಂಡಿ ಕೊಡ್ತೀನಿ. ಬಾ. ಅಲ್ಲ ಕಣ್ರವ್ವ, ಮನೇಲಿ ತಿಂಡಿ ತಿಂದಾನೆ ಕಾವೇರಿ ನೋಡ್ಬೇಕು ಅಂತ ಬಂದ್ಬಿಟ್ರಲ್ಲ, ಅಂತದೇನು ಅವಸರ? ಅದಾ, ಇದು ನಮ್ಮಪ್ಪ ಓಡಾಡಿದ ಜಾಗ ಅಂತೆ. ಅದು ಅಲ್ಲದೆ ಕಾವೇರಿ ನದಿ ತುಂಬಾ ಪವಿತ್ರ ಅಂತೆ. ಅದಕ್ಕೆ ಮೊದ್ಲು ಕಾವೇರಿ ತಾಯಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಬಂದೆ. ಹಂಗ? ಇದೆಲ್ಲ ಯಾರ್ದು? ಇದೆಲ್ಲ ನಮ್ದೇ. ಮೊದ್ಲೆಲ್ಲ ನಾವೇ ಮಾಡಿಸ್ತಾ ಇದ್ದೋ, ಈಗೆಲ್ಲ ಹೊರಗ್ ಬಿಟ್ಬಿಟ್ಟಿವೆ. ನಮ್ಮೂರ್ ಕಾಳ ಇಲ್ವಾ, ಅವನ ಇಸ್ಕೊಂಡೆಲ್ಲ ಮಾಡಿಸ್ತಾ ಇರೋದು. ಮೊದ್ಲು ಅದು ನಮ್ದೇ ಆಗಿತ್ತು, ಈಗೆಲ್ಲ ಬಿಟ್ಬಿಡೋರೆ ಯಜಮಾನಿಗೆ ಇದ್ದಿದೆ ಬೇಡ ಬೇಡ ಅಂತ. ಮಾವ, ನೀವು ವಸುಂಧರತೆ, ರೈಟ್? ರೈಟ್. ನಿಮಗೆ ಫೆನ್ ಸೆಟ್. ಥ್ಯಾಂಕ್ ಯು. ನಿಮಗೆ ರಿಸ್ಟ್ ವಾಚ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀವು ತಪ್ಪಾಗಿರೋದು ಅಪ್ಪನಿಗೆ ಗೊತ್ತಿಲ್ಲ. ಸೊ ಚೈನ್ ಟೈಟ್ ಆದ್ರೆ ಲೂಸ್ ಮಾಡ್ಕೊಳ್ಳಿ, ರೈಟ್? ಹಾಯ್ ಎವ್ರಿಬಡಿ. ನೀವು ಗೋವಿಂದ್ ಮಾವ, ನೀವು ಶ್ಯಾಮ್ಲತ್ತೆ, ಯು ಬಂಟಿ, ರೈಟ್? ರೈಟ್. ನಿನ್ಗೆ ಭವಿಷ್ಯ ಹೇಳಕ್ ಬರುತ್ತಾ? ನನ್ ಕೈ ನೋಡು. ನೋಡೋಕೇನಿದೆ, ನಿಮ್ ರೇಖೆ ಸೇರೋದು ಎರಡೇ ಕಡೆ, ಒಂದು ಮೆದೆ ಹತ್ರ, ಇನ್ನೊಂದು ಪೊದೆ ಹತ್ರ. ಸಾಕ್ ಸುಮ್ನಿರ್ರಿ. ಜೋಕ್. ಅಪ್ಪನಿಗೆ ನಿಮ್ ಟೇಸ್ಟ್ ಏನು ಅಂತ ಗೊತ್ತಿಲ್ಲ, ಸೊ ಎಲೆಕ್ಟ್ರಿಕ್ ಶೇವರ್ ಕಳ್ಸಿದ್ದಾರೆ. ಶೇವರ? ಸರಿಯಾಗಿ ಕಳ್ಸಿದ್ದಾರೆ. ನಿಮಗೆ ಡೈಮಂಡ್ ನೆಕ್ಲೆಸ್, ರೈಟ್? ರೈಟ್. ಯು ಕಾಪಿ ಕ್ಯಾಟ್. ರೈಟ್ ರೈಟ್ ಅಂತಿದ್ಯಲ್ಲ, ಇಲ್ಲಿ ಯಾವ ಬಸ್ ಇದೆ ಅಂತ? ನೀನು ಇಷ್ಟ ತನಕ ರೈಟ್ ರೈಟ್ ಅಂತಿದ್ಯಲ್ಲ, ನೀನ್ ಯಾವ ಬಸ್ನಲ್ಲಿ ಹೋಗ್ತಿದ್ದೆ? ಯು ನಾಟಿ. ಅದ್ ಸರಿ, ನಂಗೇನ್ ತಂದಿದ್ಯಾ? ತಂದಿದ್ದೀನಿ, ಆಡೋಕೆ ಬೊಂಬೆ. ಇದು ಬೇಕಾ, ಇದು ಬೇಕಾ? ಎರಡು ಬೇಕು. ವೆರಿ ಕ್ಲವರ್, ಲೈಕ್ ಮೀ. ನೀನೇನ ಮದ್ವೆ ಹೆಣ್ಣು? ಸ್ವಲ್ಪ ಮಿಕ್ಕಿದವ್ರಿಗಿರ್ಲಿ. ನಿನಗೋಸ್ಕರ ಈ ಮೇಕಪ್ ಕಿಟ್ ತಂದಿದ್ದೀನಿ, ಚೆನ್ನಾಗಿದ್ಯಾ? ನಿನ್ ಮದ್ವೆ ದಿನ ನಾನೇ ಮೇಕಪ್ ಮಾಡ್ತೀನಿ, ರೈಟ್? ಹೌದು, ಈ ಕಾಶಿ ಮಾವ ಎಲ್ಲಿದ್ದಾರೆ? ತೋಟದ ಮನೆಯಲ್ಲಿದ್ದಾನೆ. ಏನು, ಡಾಕ್ಟರ್ ತೋಟದ ಮನೆಯಲ್ಲ? ವ್ಯವಸಾಯ ಮಾಡ್ಕೊಂಡಿದ್ದಾನೆ. ಓಹ್, ಇದ್ಯಾರಿಗೆ? ತಾತನಿಗೆ. ಅಯ್ಯಯ್ಯೋ, ಅವ್ರು ಆಲ್ರೆಡಿ ನಾನು ನೋಡಕ್ಕೆ ಬರ್ಲಿಲ್ಲ, ಇನ್ ಮಾತಾಡಿಸ್ತಾರಾ? ಹಳೆ ಲೆಕ್ಕಪತ್ರ ಎಲ್ಲ ತೆಗೆದ್ರೆ? ನೀನು ಹೊಸ ಲೆಕ್ಕ ಅಂತ ತೆಗೆಸು. ಬೇಡ ಅಜ್ಜಿ, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ಹಾಗಿದೆ, ನಂಗೆ ಭಯ ಆಗುತ್ತೆ. ನೋಡು, ಅವ್ರ ಕೋಪ ನೀರ್ ಮೇಲಿನ ಗುಳ್ಳಿ ಇದ್ದ ಹಾಗೆ, ನಗಸಿದ್ರೆ ಸಾಕು ಪಟ್ ಅಂತ ಹೊಡೆದೋಗುತ್ತೆ. ನಾನು ಇಲ್ಲೇ ಇರ್ತೀನಿ, ನೀನು ಹೋಗ್ಕೊಡು.
ಹ್ಮ್ ತಾತ ಡ್ಯಾಡಿ ಇದು ನಿಮಗ್ ಕೊಡೋಕ್ ಹೇಳಿದ್ರು. ಏನದು? ಅಂದ್ರೆ ನಾನು ಮುತ್ಕಾಗಿ ಮೂಲೆ ಸೇರ್ಕೊಳಂಗಾಗಿದ್ದೀನಿ. ಈ ಊರ್ಗೋಲ್ ಕೊಟ್ಬಿಟ್ ಬಾ ಅಂತ ಕಳ್ಸದ್ನಾ ನಿಮ್ಮಪ್ಪ? ಕಳ್ಸಿದ್ದೇನೋ ಅವ್ರೇ, ಆದ್ರೆ ಕರ್ಸಿದ್ದು ನೀವಲ್ವಾ? ಕರೆ ಕಳ್ಸಿದ್ದೇನೋ ನಾನೇ, ಆದ್ರೆ ನಿನ್ಗಲ್ಲ, ನಿಮ್ಮಪ್ಪನಿಗೆ. ಎಲ್ಲಿ ನಿಮ್ಮಪ್ಪ? ಡಾಕ್ಟರ್ಸ್ ಎಲ್ ಪುರ್ಸೊತ್ತಿರುತ್ತೆ, ತುಂಬಾ ಆಪರೇಷನ್ಸ್ ಇತ್ತು. ಇಲ್ಲಿ ನಮ್ಮ ಮನಸ್ಸು ಹೃದಯನ ಕೊಯ್ದು ಡಾಕ್ಟರ್ ಆದ, ಹೊಲ್ಗೆನೋ ಹಾಕ್ತೆ ಹೊರಟೋದ. ರಕ್ತ ತೊಟ್ಟಿಗ್ತಾ ಇದ್ರು ಹಿಂತಿರುಗಿ ನೋಡಿದ ಕೃತಜ್ಞ. ಇರ್ಲಿ, ನಾನು ಮಾತ್ರ ನನ್ನ ಸ್ವಾಭಿಮಾನದ ಮೆಟ್ಲಿಡಿದು ಅವನ ಹತ್ರ ಬರೋ ಮಾತ್ ಮಾತ್ರ ಸುಳ್ಳು. ನಾನು ಯಾರು? ದೊಡ್ಡ ಮನೆ ಸೀತಾರಾಮಯ್ಯ. ನಾನು ಸೀತಾ. ನನ್ನ ಹೆಸರು ಸೀತಾ. ನಿಮ್ ಹೆಸರೇ ತಾತ? ಹೆಸರಿಟ್ಟಾಕ್ಷಣ ತಂದೆ ಹೆಸರು ಉಳಿಸ್ತಾ ಅಂತ ಅವನು ಕೊಟ್ಟಿದ್ದನ್ನೆಲ್ಲ ಕೈ ಚಾಚಿಸ್ಕೊಳ್ಳೋ ಅಂತ ಮುಟ್ಟಾಳ ನಾನಲ್ಲ. ಅದನ್ನ ನೀನೇ ಇಟ್ಕೊಂಡು ಅವನ ವಯಸ್ಸಾದ್ಮೇಲೆ ವಾಪಸ್ ಕೊಡು. ಸ್ವಲ್ಪ ದಿನನಾದ್ರೂ ಎಡುವುದೇ ನೆಟ್ಟಿಗೆ ನಡೀಲಿ. ನಾನಿನ್ನೂ ಗಟ್ಮಟ್ಟಾಗೇ ಇದ್ದೀನಿ. ಯಾಕಮ್ಮ ಒಂಥರ ಇದ್ಯಾ? ತಾತನ ಕೋಲ್ ಕೊಟ್ಟ್ಯಾ? ಇಲ್ಲ ಅಜ್ಜಿ, ಅವ್ರಿನ್ನೂ ಹಳೆ ಲೆಕ್ಕ ಹಾಕೋದ್ರಲ್ಲೇ ಇದ್ದಾರೆ. ತಾಳೆಗರಿ ತಿರುವಾಕಿ ಅಭ್ಯಾಸ ನೋಡು, ಅದಕ್ಕೆ ಹಾಗಾಡ್ತಾರೆ. ಅವ್ರು ಬೇಡ ಅಂದ್ರೆ ನಾನು ಇಟ್ಕೋತೀನಿ ಬಿಡು. ಬೇಡ ಅಜ್ಜಿ, ಅವ್ರವ್ರದ್ದು ಅವ್ರವ್ರಿಗೆ ಸೇರ್ಬೇಕು. ಋಣದ ಬಾಕಿ ಸತ್ ಮೇಲೂ ಕಾಡುತ್ತಂತೆ. ನಿಮಗೆಂತ ಸ್ಪೆಷಲ್ ಆಗಿ ಬೇರೆ ತಂದಿದ್ದೀನಿ. ಏನಮ್ಮ ಇದು? ನೀವೇ ಬಿಚ್ಚಿ ನೋಡಿ. ಅಜ್ಜಿ, ಯಾಕೆ ಕಣ್ಣಲ್ಲಿ ನೀರು? ಕರುಳು ತುಂಬಿ ಬಂದಾಗ ಬರೋದದೇ ಅಲ್ವಾ ತಾಯಿ? ಈ ಜನ್ಮದಲ್ಲಿ ಅವನ್ನ ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ನೀನ್ ತೋರ್ಸ್ಕೊಟ್ಬಿಟ್ಟೆ ಅಮ್ಮ, ನೀನ್ ತೋರ್ಸ್ಕೊಟ್ಬಿಟ್ಟೆ ರಾಜ, ನೀನ್ ತೋರ್ಸ್ಕೊಟ್ಬಿಟ್ಟೆಮ್ಮ. ಏನೇ ಅದು? ಕಾಣಿಸ್ತಾ ಇಲ್ವಾ ಫೋಟೋ? ಎಲ್ಲಿತ್ತು? ಈ ಹುಡುಗಿ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದು. ಅದನ್ನ ನನ್ನ ತಲೆ ಹತ್ರ ಯಾಕೆ ಇಡ್ತಿದ್ಯಾ? ತಲೆನೋವು ಕಮ್ಮಿ ಆಗ್ಲಿ ಅಂತ. ಏನಂದೆ? ಮತ್ತಿನ್ನೇನ್ರಿ, ಅವನಿರೋಷ್ಟು ದಿವಸ ಅವನ ತಲೆ ಮೇಲೆ ಕೂರಿಸ್ಕೊಂಡ್ರಿ, ಈಗೇನಾಯ್ತು? ನೋಡಿ, ಭೂಮಿ ಗುಂಡಾಗಿದೆಯಂತೆ. ಅಮೆರಿಕ ಈಗ ನಾವಿರೋ ಜಾಗ ಸರಿಯಾಗಿ ನಮ್ ತಲೆ ಮೇಲೆ ಇದೆಯಂತೆ. ಅಂದ್ಮೇಲೆ ಅವನ್ ನೆತ್ತಿ ಮೇಲೆ ನಾವು, ನಮ್ ನೆತ್ತಿ ಮೇಲೆ ಅವನು. ಸರಿ ಹೋಯ್ತಲ್ಲ? ಇದನ್ನೆಲ್ಲ ನಿನ್ಗ್ಯಾರು ಹೇಳಿದ್ದು? ಆ ಹುಡುಗಿನೇ. ಹುಡುಗಿ ಹುಡುಗಿ ಅಂತ ಯಾಕೆ ಕರಿತೀಯ? ಆ ಹುಡುಗಿಗೂ ಒಂದು ಹೆಸರಿದೆ, ನನ್ನ ಹೆಸರೇ ಸೀತಾ. ನಿಮ್ ಹೆಸರಾಗಿದ್ದಕ್ಕೇನೆ ಅವಳ ಹೆಸರಿಟ್ಟು ಕರೀದೇ ಇರೋದು. ಡ್ಯಾಡಿ, ಕಾಶಿ ಮಾಮ ಮಾತ್ರ ಇನ್ನೂ ನನ್ ಕಣ್ಣಿಗೆ ಬಿದ್ದಿಲ್ಲ. ಡಾಕ್ಟರ್ ಅಂತೆ, ಆದ್ರೆ ತೋಟದ ಮನೇಲಿ ಇದಾರಂತೆ. ಡಾಕ್ಟ್ರಿಗೂ ತೋಟಕ್ಕೂ ಏನ್ ಸಂಬಂಧ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ.
ನನ್ ಕೈ ನೋಡಕ್ಕಾಗಲ್ಲ. ಇನ್ನೆಷ್ಟು ದೂರ ಇದೆ ಮಹಾಭಾರ? ಎತ್ಕೊಂಡ್ ಹೋಗ್ತ್ಯಾ? ಹಾ, ಎತ್ಕೊಂಡು ಹೋಗ್ತೀನಿ. ಮನೇಲಿ ಇದ್ದಿದ್ರು ತೊಟ್ಲಲ್ಲಿ ಹಾಕಿ ಹೋಗ್ತಿದ್ನಲ್ಲ. ಈ ಚಂದಕ್ಕೆ ಜಾಗಿಂಗ್ ಬೇರೆ. ಹಾಯ್. ಏ ಬಂಟಿ, ಇಲ್ಲಿ ಯಾರೋ ವೈಲಿನ್ ಬಾರಿಸ್ತಾರೋ ಹಾಗಿದೆ ಅಲ್ಲ? ಅದ ಕಾಶಿ ಅಣ್ಣ ಕಂಪನಿ. ಇಲ್ಲೆಲ್ಲೋ ದೇವಸ್ಥಾನದ ಹತ್ರ ಕುತ್ಕೊಂಡು ಕುಯ್ತಿರ್ಬೇಕು ನೋಡಲ್ಲಿ. ಹಾಯ್ ಕಾಶಿ, ಎಲ್ಲೆಲ್ಲಿ ನೀನು ಹುಡ್ಕೋದು? ನಾನೇ ಅಲ್ಲಿಂದ ಕೂಗಿದ್ದು. ನೀನೆಲ್ಲ ತೋಟಕ್ಕೆ ಬಂದಿದ್ಯಾ ಅಂದ್ರು. ಮತ್ತೆ ನೀನಿಲ್ಲಿ ನಾನು ಇಲ್ಲಿ ಮಾತಾಡ್ತಿದ್ರೆ ನೀನು ಎಲ್ಲೆಲ್ಲ ನೋಡ್ತೀಯಲ್ಲ. Am I disturbing you? I'm very sorry that ನೀವಿರೋದು ನನಗೆ ಗೊತ್ತಾಗ್ಲಿಲ್ಲ. ನೀವು ಮುಂದುವರಿಸಿ, ನಾನು ಇಲ್ಲೇ ಕೂತ್ಕೋತೀನಿ. ರೈಟ್? ಯಾಕೆಲ್ಲ ಹೊರಟ್ಬಿಟ್ರಿ? ಯಾಕೆ ತಾತ? ಸಂಸ್ಕೃತಿ ಸಂಗೀತ ಜ್ಞಾನ ಇಲ್ದಲೇ ಇರೋರ್ ಮುಂದೆ ಬಾರ್ಸೋದಕ್ಕಲ್ಲ, ಇಲ್ಲಿ ಅಭ್ಯಾಸ ಮಾಡ್ತಾ ಇರೋದು. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ನನಗೇನು ಗೊತ್ತಿಲ್ಲ ಅಂತಾನ? ನನಗೆ ಆ ಗಂಧನೇ ಇಲ್ಲ ಅಂತಾನ? ಅಮೆರಿಕಾದಲ್ಲಿರೋರ್ಗೆ ಇಲ್ಲಿ ಜ್ಞಾನ ಹೇಗಿರುತ್ತೆ ಹೇಳು? ಏನ್ ರಾಮಾಯಣ ಗೊತ್ತಾ, ಮಹಾಭಾರತ ಗೊತ್ತಾ? ಗೊತ್ತು. ಎಲ್ಲಿ ಒಂದೇ ಒಂದು ಉಪಕಥೆ ಹೇಳು ನೋಡೋಣ. ಹೇಳಿದ್ರೆ ಮುಟ್ದೇ ಇರೋ ಕೋಲನ್ನ ತಗೊಳ್ತೀರಾ? ಮೊದಲು ಹೇಳು, ಆಮೇಲೆ ನೋಡೋಣ. ಬಂಟಿ, ಬೇಗ. ಸರಿ. ಕೂತ್ಕೊಳ್ಳಿ.
ಅವ್ರು ಹೊರಟೋದ್ರು. ಯಾಕೆ ಹಾಗೆ ನಿಂತ್ಬಿಟ್ಟೆ? ತಾತ ಕೋಲ್ ತಗೊಳ್ದೆ ಹೊರಟೋದ್ರು ಅಂತಾನ? ಅವ್ರ ಹಾಗೆ ಸೋಲು ಅಷ್ಟು ಬೇಗ ಒಪ್ಕೊಳ್ಳಲ್ಲ. ಬೇಡ ಅಂದ್ರೆ ಬೇಡ, ಒಂದೇ ಮಾತು. ನಾನು ಅಷ್ಟೇ, ಬೇಕು ಅಂದ್ರೆ ಬೇಕು, ಒಂದೇ ಮಾತು. ತಾತನಿಗೆ ಇವತ್ತು ಕೋಲ್ ಕೊಟ್ಟೆ ನಾನು ಊಟ ಮಾಡೋದು. ನೀನ್ ಆಮೇಲೆ ಬಂದು ನೋಡ್ತೀನಿ. ಅಜ್ಜಿ, 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 ತಾತ ಇಲ್ಲಿ. ಏನಿದು ಗೆಜ್ಜೆ ಕಟ್ಕೊಂಡು ಓಡಾಡ್ತಿದ್ಯಾ? ಯಾರ್ದು? ನಂದೆ. ಅದೊಂದು ದೊಡ್ಡ ಕಥೆ, ಅದನ್ನ ಆಮೇಲೆ ಹೇಳ್ತೀನಿ. ಮೊದ್ಲು ತಾತ ಎಲ್ಲಿದ್ದಾರೆ ಹೇಳಿ. ಯಾಕೆ? ಹಾಯ್, ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ ನೀನ್ ಈ ಕೋಲ್ ಹಿಡ್ಕೊಂಡೇ ಓಡಾಡ್ತಾ ಇದ್ಯಾ. ವಾಸು ಇದನ್ನ ನಿಮ್ ತಾತನ ಕೊಟ್ನೋ ನಿನಗ್ ಕೊಟ್ನೋ ಅಂತ ನನ್ಗ ಅನುಮಾನ. ಕೊಟ್ಟಿದ್ದೇನೋ ತಾತನಿಗೆ, ಆದ್ರೆ ಅವ್ರು ನನ್ ಕೈಗೆ ಸಿಗ್ತಾನೆ ಇಲ್ವೇ? ಅವ್ರು ಎಲ್ಲಿರ್ತಾರೆ ಅಜ್ಜಿ? ಇನ್ನೆಲ್ಲಿರ್ತಾರೆ? ನಿಮ್ಮ ಅಪ್ಪನ್ ನೆನ್ಸ್ಕೊಂಡು ತೋಟದಲ್ಲೋ ಊರ್ ಹೊರಗಿನ ದಿಬ್ಬದ ಮೇಲೋ ಕೂತಿರ್ತಾರೆ. ದಿಬ್ಬ? ಇವತ್ತವ್ರಿಗಿದೆ ಹಬ್ಬ. ಸೀತಾ, ಹೀಗೆ ಕಣ್ ತಪ್ಸಿ ಹೋಗೋದು, ಕಣ್ಣ ಮುಚ್ಚಾಲೆ ಆಡೋದು ಮಕ್ಕಳ ಕೆಲಸ. ದೊಡ್ಡವರು ಹೇಗಿರ್ಬೇಕೋ ಹಾಗಿದ್ರೇನೆ ಘನತೆ, ಗೌರವ. ತಗೊಳ್ಳಿ ಇದನ್ನ. ಏನದು? ಹೆಸರಿಗೆ ಕೋಲು, ನಿಮ್ ಮಗನ್ ಪ್ರೀತಿ. ಅದನ್ನ ತಗೊಂಡೋಗಿ ವಾಪಸ್ಸು ಅವನ್ಗೆ ಕೊಡು ಅಂತ ಹೇಳದ್ನಲ್ಲ. ತಂದಿರೋದ್ ನಿಮ್ಗೆ ಅಂತ ನಾನು ಹೇಳದ್ನಲ್ಲ. ನೋಡು, ಇವೆಲ್ಲ ನನ್ಗೆ ಹಿಡ್ಸಲ್ಲ. ನಾನ್ ತಗೊಳಲ್ಲ ಅಂದ್ರೆ ತಗೊಳಲ್ಲ, ಒಂದೇ ಮಾತು. ಆಹಾ, ಪಂದ್ಯದಲ್ಲಿ ನೀವು ಸೋತ್ರೆ ತಗೊಳ್ತೀನಿ ಇದ್ದಿದ್ದು ಎರಡನೇ ಮಾತಾ? ತಾತ, ನೀವ್ ಎಷ್ಟೇ ಗುಣಕಾರ ಭಾಗಾಕಾರ ಹಾಕಿದ್ರು ಉಳಿಯೋದು ಒಂದೇ, ನಿಮ್ ಮಗನ್ ಮೇಲಿನ ಸಿಟ್ಟು. ಕಂಡೋ ಋಣ ನಮ್ಗೆ ಯಾಕಪ್ಪ? ಋಣದ ಬಾಕಿ ಸತ್ರು ಬಿಡಲ್ವಂತೆ, 7 ಜನ್ಮಕ್ಕೂ ಕಾಡುತ್ತಂತೆ. ಅದು ಅಲ್ದೆ ಋಣ ತೀರ್ಸೋಕೆ ಮತ್ತೆ ನಾನೇ ನಿಮ್ಮ ಮೊಮ್ಮಗಳಾಗಿ ಹುಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ವೇ? ಇದ್ರ ಸಹವಾಸ ನಂಗ್ ಬೇಡಪ್ಪ. ತಗೊಂಡ್ರೆ ತಗೊಳ್ಳಿ, ಬಿಟ್ರೆ ಬಿಡಿ. ಮನೆಗ್ ಬರುವಾಗ ಇದನ್ನ ತಗೊಂಡ್ ಬರ್ದಿದ್ರೆ ದನ ಕಾಯೋರು ಇಲ್ಲ ಕುರಿ ಕಾಯೋರು ತಗೊಂಡ್ ಹೋಗ್ತಾರೆ. ಆಗ ನಾನು ಊರ್ನೆಲ್ಲ ಸೇರಿಸಿ ಡಂಗುರ ಸಾರ್ತೀನಿ. ನೀವೇ ತೀರ್ಮಾನ ಮಾಡ್ಕೊಳ್ಳಿ, ಮರ್ಯಾದೆ ಹೆಚ್ಚೋ ಇಲ್ಲ ಮಗನ್ ಮೇಲಿನ ಕೋಪ ಹೆಚ್ಚೋ? ಬಸಪ್ಪ, ಕೋಲು. ಇದನ್ನ ನಾನು ಮುಡ್ತಾ ಇರ್ಲಿಲ್ಲ. ಮನೆ ಮರ್ಯಾದೆ ಬೀದಿ ಪಾಲಾಗೋದಕ್ಕಿಂತ ಮೂಲೆಯಲ್ಲಿ ಬಿದ್ದಿರ್ಲಿ ಅಂತ ತಂದೆ. ಈಗ ನಾನೇನಂದೆ? ಇಲ್ವೇ, ಎಲ್ಲ ನಾನೇ ಅಂದಿದ್ದು. ನನ್ ಎದ್ ಗಳಿಗೆನೆ ಚೆನ್ನಾಗಿಲ್ಲ ಇವತ್ತು.
ಕಮ್ ಇನ್. ಹಾಯ್, ಪ್ಲೀಸ್ ಕಮ್ ಇನ್. ಥ್ಯಾಂಕ್ ಯು. ಕಾಶಿ, Hmm? ದಿಸ್ ಇಸ್ ಫಾರ್ ಯು. ಏನಿದು? ನಮ್ ಡ್ಯಾಡಿ ಕಳ್ಸಿದ್ದು. ಓ, ಇಟ್ಸ್ ಲವ್ಲಿ, ಥ್ಯಾಂಕ್ ಯು. ಐ ಆಮ್ ವೆರಿ ಸಾರಿ. ಯಾಕೆ? ನಿಮ್ಮನ್ನ ಈ ಸ್ಥಿತಿಲಿ ಹೀಗ್ ನೋಡೋಕೆ ನನ್ಗೆ ಅಯ್ಯೋ ಅನಿಸ್ತಿದೆ. ಡಾಕ್ಟರ್ ಆಗಿ ವ್ಯವಸಾಯದ ಕೆಲಸ ಮಾಡ್ತಿರಲ್ಲ. ನಾನ್ ವ್ಯವಸಾಯ ಮಾಡ್ತಿಲ್ಲಮ್ಮ, ಸಹಾಯ ಮಾಡ್ತಿದ್ದೀನಿ. ಅದಕ್ ನೀವೇ ಬೇಕಾ? ಕೈಗೊಂದ್ ಕಾಲ್ಗೊಂದ್ ಆಳ್ಗಳಿದಾರಲ್ಲ. ಕೈಗೊಬ್ರು ಕಾಲ್ಗೊಬ್ರು ಇದಾರೆ, ಆದ್ರೆ ಹೃದಯಕ್ಕೊಬ್ರು ಇಲ್ವಲ್ಲ. ಯಾಕೆ? ನೀವೇನ್ ಹಾರ್ಟ್ ಪೇಷಂಟಾ? ನಾನೊಬ್ನೇ ಅಲ್ಲ, ಬದುಕಿರೋರೆಲ್ಲರೂ ಹತ್ರದಲ್ಲಿರೋರ್ನ ಕಳ್ಕೊಂಡು ಹೃದಯನ ಖಾಲಿಯಾಗಿ ಇಟ್ಕೊಂಡಿದ್ದಾರೆ. ಆ ಜಾಗ ತುಂಬ್ಸಕ್ಕೊಬ್ಬ ಬೇಕಲ್ಲ, ಆ ಕೆಲಸ ನಾನ್ ಮಾಡ್ತಿರೋದು. ಐ ಆಮ್ ಸೋ ಹ್ಯಾಪಿ. ಯಾಕೆ? ನಿಮ್ಮ ಹೃದಯ ಎಷ್ಟು ವಿಶಾಲವಾಗಿದೆ ಅಂತ ಗೊತ್ತಾಗಿದ್ದಕ್ಕೆ. ಓ, ಥ್ಯಾಂಕ್ ಯು. ನೀವು ಸೈಕಾಲಜಿ ಸ್ಟೂಡೆಂಟಾ? ಯಾಕೆ? ಇಲ್ಲ, ಒಬ್ರು ಮನಸ್ಸನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ. ನಾನು ಮನೋರೋಗಿ. ಐ ಆಮ್ ಸಾರಿ. ಬಟ್ ಐ ಆಮ್ ವೆರಿ ಹ್ಯಾಪಿ. ಯಾಕೆ? ರೋಗಕ್ಕೆ ಮದ್ದು ಕೊಡೋಕೆ ಡಾಕ್ಟರ್ ಸಿಕ್ಕಿದಾರಲ್ಲ ಅಂತ. ಬೋರ್ ಹೊಡೆದ್ರೆ ಹಾಡು ಕೇಳಬಹುದಲ್ಲ ಅಂತ. ನಾನು ಯಾವಾಗ್ಲೂ ಹಾಡೋದಿಲ್ಲ. ಯಾವಾಗ್ಲೂ ಹೆಂಡತಿ ತರ ಅಲ್ಲ, ಬಯ್ಯೋ ಗಂಡನ್ ತರ ಹಾಡು ಹೇಳ್ದೆ. ಯಾವಾಗ್ಲಾದ್ರೂ ಒಂದು ಸಲ ಸ್ವೀಟ್ ಆಗಿ. ಯಾವಾಗಲೂ ಒಂದ್ಸಲ ಸ್ವೀಟ್ ಆಗಿ. ಓಕೆ, ಯು ಆರ್ ಟೂ ಸ್ಮಾರ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಒಬ್ಬೊಬ್ರಾಗ್ ಬನ್ನಿ, ಒಬ್ಬೊಬ್ರಾಗ್ ಬನ್ನಿ. ಅರೆ, ಇನ್ಯಾಕಮ್ಮ ಇಲ್ಲಿಗೆ ಬಂದೆ? ಕಾಶಿಮಾವನ್ ನೋಡಕ್ ಹೋಗಿದ್ದೆ. ಹಾಗೆ ಹೋಗೋಗಿದ್ದು ನೋಡ್ಬಿಟ್ಟು ನೋಡೋಣ ಬಂದೆ. ಇಲ್ಲೆಲ್ಲ ಹೋಗೇ ಧೂಳು. ನಿನ್ಗೇನಾದ್ರೂ ಆದ್ರೆ? ನೀವ್ ಇವಾಗ ನಂಗೇನಾದ್ರೂ ಆಗುತ್ತಾ? ಹೌದು, ಇವಳಕ್ಕಿಲ್ಲಿದ್ದಾಳೆ? ಮದುವೆ ಗೊತ್ತಾದ್ರೆ ಕೊಂಡ ದಾಟ್ತೀನಿ ಅಂತ ಹರಕೆ ಹೊತ್ತಿದ್ಲು, ಅದಕ್ಕೆ. ಬಾ, ಹೋಗಿ ದಾಟ. ಅರೆ, ಎಷ್ಟು ಸಲಸಾಗಿ ಹೋಗ್ತಿದ್ದಾಳೆ. ಕಾಲ್ ಸುಡಲ್ವಾ? ಅಮ್ಮನ ದಯೆ ಇದ್ರೆ ಏನೂ ಆಗೋಲ್ಲ, ಎಲ್ಲ ಸಲ್ಲಿಸೆ. ಹರಕೆ ಹೊತ್ರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತಾ? ಓ, ನಿಜವಾಗ್ಲು? ನಿಜವಾಗ್ಲು. ಬಾ. ಸ್ವಲ್ಪನಾರು ತಲೆ ಇದೆಯಾ? ನಿನ್ ಯಾರು ಕೊಂಡ ತುಲೆ ಕೇಳಿದ್ದು? ಇದೇ ಮಾತನ್ನ ಅಜ್ಜಿ ತಾತನ್ ಕೇಳು. ಕೊಂಡ ಹಾಕ್ಸಿದವ್ರೆ ತಾನೆ. ಅವ್ರು ಕೊಂಡ ಹಾಕ್ತಿದ್ದು ಹರಕೆ ಹೊತ್ಕೊಂಡವ್ರು ತುಳಿಯಕ್ಕೆ, ನೀನ್ ಜಾಗಿಂಗ್ ಮಾಡಕ್ಕಲ್ಲ. ನಾನೇ ಜಾಗಿಂಗ್ ಮಾಡ್ಲಿಲ್ಲ, ಹರಕೆ ಹೊತ್ಕೊಂಡು ವಾಕಿಂಗ್ ಮಾಡ್ದೆ. ಏನ್ ದೊಡ್ಡ ಹರಕೆ ನಿಂದು? ನನಗೆ ಬೇಗ ಮದ್ವೆ ಆಗ್ಲಿ, ಅದು ಒಳ್ಳೆ ಹುಡುಗನ್ ಜೊತೆ ಅಂತ. ಓಹ್, ಯಾರ ಅದೃಷ್ಟವಂತ? ನೀನೇ. ಏನಮ್ಮ, ತುಂಬಾ ನೋವ್ತಾ ಇದ್ಯಾ? ನನಗಲ್ಲ, ಅವನಿಗೆ. ಯಾಕೋ? ಏನಿಲ್ಲ, ಕೊಂಡ ಯಾಕೆ ತುಳಿದೆ ಅಂತ ಕೇಳ್ದ, ಹೇಳ್ದೆ ಅಷ್ಟೇ. ಹೌದು, ನೀನ್ ಯಾಕೆ ಕೊಂಡ ತುಳಿದೆ? ಇಲ್ಲ ಪ್ಲೀಸ್. ಅಯ್ಯ, ಅದೇನ್ ಹೇಳು. ಅದು ತಾತನಿಗೆ ಕೋಪ ಕಮ್ಮಿ ಆಗ್ಲಿ ಅಂತ. ಅಷ್ಟೇನಾ? ಅಷ್ಟೇ. ಹಾಲ್ ಕುಡಿ. ಏ, ಯಾಕೆ ಬ್ಯಾಂಡೇಜ್ ಬಿಚ್ಚುತ್ತಾ ಇದ್ಯಾ? ಬರೀ ಬೊಬ್ಬೆ ಆಗಿದೆ ಅಷ್ಟೇ. ಈ ಆಯಿಂಟ್ಮೆಂಟ್ ಸಾಕು, ನೀನೇ ಹಚ್ಕೋ. ಹಲೋ ಸರ್, ಚೆನ್ನಾಗಿದ್ದೀರಾ? ಬಾವಾ, ಊಟಕ್ಕೆಲ್ಲ ಸಿದ್ಧವಾಗಿದೆ. ಸರಿ, ಪಂಕ್ತಿ ಸಿದ್ಧ ಮಾಡಿಸಿ. ಸರಿ.
ಸೀತಾರಾಮಯ್ಯನವ್ರೆ ನಿಮ್ಮ ಮೊಮ್ಮಗಳು ಬಂದಿದ್ದಾಳಂತೆ. ಯಾಕೆ ನಿಮ್ಮ ಮಗಳು ನಿಮ್ಮನೆಗೆ ಬರಲ್ವೇನೋ? ಬಂದಿರೋ ಕೆಲಸ ನೋಡ್ರಿ. ಈ ಹುಡುಗಿ ಯಾರು? ನಮ್ಮ ವಾಸು ಮಗಳು ಅಮೆರಿಕೆಯಿಂದ ಬಂದಿದ್ದಾಳೆ. ಏನಮ್ಮ ಕನ್ನಡ ಬರುತ್ತಾ? ನೀನೊಬ್ಳೆ ಬಂದಿಯಲ್ಲ, ಭಯ ಆಗ್ಲಿಲ್ವಾ? ಇಲ್ಲೇ ಇರ್ತೀಯೋ ಹೋಗ್ತೀಯೋ? ಇಂಗ್ಲಿಷ್ ಅಯ್ಯ, ಅದೇನ್ ಪ್ರಶ್ನೆಗಳು ಕೇಳ್ತಿರೋ ಅವಳನ್ನ. ಹೀಗ್ ಮೇಲ್ ಬಿದ್ದು ಕೇಳಿದ್ರೆ ಅವಳು ಉಸಿರು ಕಟ್ಟುತ್ತೆ. ಗಟ್ಟಿ ಮೇಳ, ಗಟ್ಟಿ ಮೇಳ. ಬೈ ಮಾಡೋರೆಲ್ಲ ಬೈ ಮಾಡ್ಬೋದು. ಗೋವಿಂದ, ಹೆಣ್ಣಿಗೆ ಈ 10,000 ರೂಪಾಯಿ ಆಯರ್ ಮಾಡು. ಆಯ್ತು. ಸೀತಾರಾಮಯ್ಯನವರಿಂದ ಹೆಣ್ಣಿಗೆ 10,000 ರೂಪಾಯಿ. ದೊಡ್ಡ ಮನೆ ಸೀತಾರಾಮಯ್ಯನವರು ಹೆಣ್ಣಿಗೆ 10,000 ರೂಪಾಯಿ ಕೊಟ್ಟಿದ್ದಾರೆ. ಅಜ್ಜಿ ಇದು ಹೋಗ್ ಕೊಟ್ಟು ಬಾ. $10,000 ಹೆಣ್ಣಿಗೆ ಅಪ್ಪ ಕೊಡೋಕ್ ಹೇಳಿದ್ರು. ಅಮೆರಿಕಾದ ಡಾಕ್ಟರ್ ವಾಸು ಅವರು ಹೆಣ್ಣಿಗೆ $10,000 ಕೊಟ್ಟಿದ್ದಾರೆ. ಇಲ್ಲಿ ತೋರ್ಸೆ, ಸುಮ್ಮನೆ ತೋರಿಸ್ತೀನಿ. ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರಲ್ವಾ? ನೀವು 10,000 ರೂಪಾಯಿ ಕೊಟ್ರಿ, ಅವರು $10,000 ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗಿಂತ ಹೆಚ್ಚಿಗೆ ಕೊಟ್ಟಂಗಾಯ್ತಲ್ಲ. ಏನೇ ಹೆಚ್ಚಿಗೆ ಕೊಟ್ಟು ಚೌಡಪ್ಪನವ್ರೆ, ಖರ್ಚಿನ ವಿಷಯದಲ್ಲಿ ಇಲ್ಲಿ $1 ಹೇಗೋ ಅಲ್ಲಿ ಡಾಲರು ಹಾಗೆ, ಎಲ್ಲ ಒಂದೇ ಸಮ. ಓ ರಾಮಯ್ಯ, ಇದರಲ್ಲಿ ತಿಂಡಿ ಬಟ್ಟೆ ಎಲ್ಲ ಇಟ್ಟಿದ್ದೀನಿ. ಯಜಮಾನ್ರ ಕಾಣದ ಹಾಗೆ ತಗೊಂಡೋಗಿ ಕೊಟ್ಬಿಟ್ವಾ. ಆಯ್ತಮ್ಮ. ಅಜ್ಜಿ ನಿಮ್ಮ ಅತ್ತೆ ಗೌರಿಗಮ್ಮ. ಹೌದಲ್ಲ, ಅವ್ರು ಯಾಕೆ ಬರ್ಲಿಲ್ಲ? ಹೀಗೆ ಗಂಡಸರ ಕಿತ್ತಾಟ. ಇವ್ರ ಮಧ್ಯೆ ನನ್ ಸಂಕಟ ಕೇಳೋರು ಯಾರು? ಅದಕ್ಕೆ ಇದೆಲ್ಲ. ತಾತ ಕಿತ್ತಾಡಿದ್ರ? ಯಾರ ಜೊತೆ? ಗೌರಿ ಮಾವನ್ ಜೊತೆ. ಯಾವ್ದ್ರ ಬಗ್ಗೆ? ಊರ್ನ ಹೊರಗಡೆ ಇರೋ ಪಾಳು ಭೂಮಿನ ನಿಮ್ ಅಳಿಯನ ಕೊಟ್ರೆ ಅವನೊಂದು ಫ್ಯಾಕ್ಟ್ರಿ ಕಟ್ಕೋತಾನೆ. ಆಗ ನಿಮ್ ಮಗಳು ಅಳಿಯ ನಿಮ್ ಕಣ್ ಮುಂದೆನೆ ಇರ್ತಾರೆ. ಅವರು ನನಗ್ ಮಾತ್ರ ಮಗಳು ಅಳಿಯ, ಊರ್ನವ್ರಿಗೆಲ್ಲ ಅಲ್ಲ. ಊರಾಚೆ ಇರೋದು ಪಾಳ್ಭೂಮಿ ಅಲ್ಲ, ನಮ್ಮೂರ್ ದನಗಳ ಮೇಲೆ ಅಂತ ಬಿಟ್ಕೊಂಡಿರೋ ಗೋಮಾಳ. ಅದನ್ನ ನಾವು ಆಕ್ರಮಿಸ್ಕೊಳ್ಳೋದು ಸರಿಯಲ್ಲ. ಅಳಿಯಂದ್ರು ಫ್ಯಾಕ್ಟ್ರಿ ಕಟ್ಲೇಬೇಕು ಅನ್ನೋ ಹಾಗಿದ್ರೆ ನನ್ ಜಮೀನಲ್ಲಿ ಕಟ್ಕೊಳ್ಳಿ. ಅದಕ್ಕೇನ್ ತೊಂದ್ರೆ ಇಲ್ಲ. ನಾಳೆ ನಿಮ್ ಮಕ್ಳಿಗೆ ಭಾಗ ಮಾಡ್ಬೇಕಾದಾಗ ಇವನ್ ಗತಿ ಏನು? ಅದೆಲ್ಲ ಬೇಡ ಅಂತಾನೆ ನಾನು ಆ ಜಾಗ ಕೇಳಿದ್ದು. ನಿಮ್ ಅಳಿಯನ ಮುಖಾನು ನೋಡಿ ಸ್ವಾಮಿ. ಅಳಿಯನ್ ಮುಖ ನೋಡಿದ್ರೆ ನಾಳೆ ಊರ್ನವರೆಲ್ಲ ನನ್ ಕೇವಲವಾಗಿ ನೋಡ್ತಾರೆ. ಇಲ್ಲಿವರೆಗೂ ನಾನಂತ ಹಲ್ಕ ಕೆಲಸ ಮಾಡಿಲ್ಲ, ಮುಂದೆ ಮಾಡೋದಕ್ಕೆ ಇಷ್ಟನೂ ಪಡಲ್ಲ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ಮೇಲೆ ಅಳಿಯಂದ್ರು ನನ್ ಮುಂದೆ ಇರೋ ಅಗತ್ಯ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲೆಲ್ಲಿದ್ರೇನೆ ಮರ್ಯಾದೆ, ಗೌರವ. ಅತ್ತೆ ಸಾಕು, ಬಂದ್ ಕಾರ್ ಹಾತು. ಏಯ್, ಹೇಳಿದ್ ಕೇಳಿಸಿಲ್ವನ? ಅತ್ತೆ ಸಾಕು, ಬಾರ. ನಡಿಯೋ. ಅಮ್ಮ ಬರ್ತೀನಮ್ಮ. ನಡಿಯೇ, ಎಷ್ಟೊತ್ತೆ? ಏನಮ್ಮ, ಎಲ್ಲಿ ಹೊರಟೆ? ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲಿದ್ರೇನೆ ಮರ್ಯಾದೆ ಅಲ್ವಾ? ನೀನು ನಿನ್ನ ಮಗಳನ್ನ ನಿನ್ನ ಮನೆ ಕರ್ಕೊಂಡು ಬಂದು ಎಲ್ರೆದುರ್ಗೂ ನನ್ನ ಅವಮಾನ ಮಾಡಿದೆ. ಈಗ ನಾನು ನನ್ನ ಸೊಸೆನ ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳನ್ನಿಲ್ಲೇ ಬಿಟ್ಟು ಹೋಗ್ಬೋದಾಗಿತ್ತು, ಆದ್ರೆ ಇದು ನನ್ನ ಮರ್ಯಾದೆ ಪ್ರಶ್ನೆ. ನೋಡು, ನೀನ್ ನನ್ನ ಊರಿಗೆ ಬರ್ತಿಲ್ಲ, ಆಗ ಮಾತಾಡ್ತೀನಿ. ವೀರಭದ್ರಯ್ಯ, ನನ್ನ ಮೇಗಳ ಕೋಪನ ನನ್ನ ಮಗಳ ಮೇಲೆ ತೋರಿಸ್ಬೇಡ. ನಾನು ಅವಳಿಗೆ ತಂದೆಯಾಗಿ ಏನ್ ಬೇಕೋ ಅದನ್ನ ಮಾಡಿದ್ದೀನಿ. ನೀನು ಮಾವನಾಗಿ ಏನ್ ಬೇಕೋ ಅದನ್ನ ಮಾಡಿ ನೀನ್ ಏನು ಅಂತ ನಿರೂಪಿಸು. ಯಾಕೆ ಅಂದ್ರೆ ನನ್ನ ಹಾಗೆ ನೀನು ಅವಳಿಗೆ ತಂದೆ ಸಮಾನ. ಹಾಗಂತ ನಾನು ನಿನಗೆ ತಾಜಾ ಹೊಡಿತಾ ಇದ್ದೀನಿ ಅಂತ ತಿಳ್ಕೊಬೇಡ.
ನನ್ನ ಹತ್ರ ಯಾವಾಗ್ಲೂ ಒಂದೇ ಮಾತು, ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲಿದ್ರೇನೆ ಮರ್ಯಾದೆ, ಗೌರವ. ಹೋಗ್ಬಿಟ್ ಬರ್ತೀನಪ್ಪ. ಸಾಕ್ ಸಾಕ್, ನಡಿ ಒಳಗೆ. ಇದಾ ವಿಷಯ? ಹೌದಮ್ಮ. ನೀವೇನು ಯೋಚನೆ ಮಾಡ್ಬೇಡಿ. ನಾಳೆ ಬೆಳಿಗ್ಗೆ ಇದನ್ನೆಲ್ಲ ಗಾಡಿಗೆ ತುಂಬಿಸೋಕ್ ಹೇಳಿ, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ರೈಟ್? ಹಾಯ್ ಮೈ ಡಿಯರ್ ಪುಟ್ಟಂಟಿ, ಹೌ ಆರ್ ಯು? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಾ ಅತ್ತೆ? ಹಾ. ಯಾರೋ ಇದು? ಅತ್ತೆ ಅಂತ ಹೇಳಿ ಕೇಳಿಸಿಲ್ವಾ? ಯಾರು ಅಂತ ಹೇಳಿ ನೋಡೋಣ. ಬಾರೋ ಇಲ್ಲಿ. ಹ್ಮ್? ಏಯ್, ಗದ್ದೇನಾದ್ರೂ ಪ್ರೀತಿಸ್ತಿದ್ಯೇನೋ? ಹ್ಮ್. ಈ ವಿಷಯ ತಾತನ್ ಗೊತ್ತೇನೋ? ಇಲ್ಲಾಂದ್ರೆ ನಮ್ಮಣ್ಣನ್ಗದ ಅವಸ್ಥೆನೇ ನಿಮ್ಗೂ ಆಗುತ್ತೆ. ಹೇಳಮ್ಮ. ಆ ಅವಸ್ಥೆ ಪಟ್ಟ ಅಣ್ಣನ್ ಮಗಳೇ ಅತ್ತೆ ನಾನು. ಅಮೆರಿಕಾದಿಂದ ಮದ್ವೆಗೆ ಬಂದಿದ್ದೆ, ಹಾಗೆ ನಿಮ್ಮನ್ನ ನೋಡೋಣ ಅಂತ ಬಂದೆ. ಹೆಸರು ಸೀತಾ ಅಂತ. ಓಹೋ, ಅಮೆರಿಕಾದಿಂದ ಬಂದ್ಯಾ? ಅಮೆರಿಕಾ ಮಗಳ ನೀನು? ಹೌದು. ನಿಮ್ ತಾತ ನಿನ್ನ ಒಳಗಡೆ ಸೇರ್ಸುದ್ನೋ ಇಲ್ಲ ಯಾರ್ ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲಿದ್ರೇನೆ ಮರ್ಯಾದೆ ಅಂತ ಹೊರಗಡೆ ನಿಲ್ಸುದ್ನೋ? ಯಾಕೆ? ಅದೇ ನಮ್ಮನೆ ಅಲ್ವಾ? ನಿಮ್ಮನೆಗೆ ಬಂದ ಹಾಗೆ ಬಂದೆ. ನಮಸ್ಕಾರಮ್ಮ. ಅಯ್ಯೋ, ನಿಮ್ಮನ್ನ ಅಮ್ಮ ಅನ್ನಕ್ಕೆ ನನ್ನ ಮನಸ್ಸೇ ಒಪ್ತಾ ಇಲ್ಲ. ನೀವು ನನ್ನ ಅಕ್ಕನ ಹಾಗಿದ್ದೀರಾ. ತಾತ ನಿಮ್ಮನ್ನ ಎರಡೇ ಮದುವೆ ಮಾಡ್ಕೊಂಡ್ರಾ? ಛೀ, ಹಾಗೇನಿಲ್ಲಮ್ಮ, ಇವ್ರು ಚಿಂತೆಯಿಂದ ಹೀಗಾಗಿದಾರಷ್ಟೇ. ನೀನ್ ಒಳಗ್ ನಡಿ. ಅಲ್ಲಮ್ಮ ಸೀತಾ, ಹೌದು, ಅಮೆರಿಕದಲ್ಲಿ ನಿಮ್ಗೆ ಅಂತ ಒಂದ್ ಸ್ವಂತ ಮನೆ ಇದೆಯಾ? ಒಂದ್ ಮನೆ ಅಲ್ಲಮ್ಮ, 2-3 ಇವೆ. ಒಂದ್ರಲ್ಲಿ ನಾವಿದೀವಿ, ಮಿಕ್ಕಿದ್ದನ್ನೆಲ್ಲ ಬಾಡಿಗೆ ಕೊಟ್ಬಿಟ್ಟಿದೀವಿ. ಏನು, ಅಮೆರಿಕದಲ್ಲಿ ಮನೆ ಬಾಡಿಗೆ ಕೊಟ್ಟಿದ್ದೀರಾ? ವೆಂಕಟೇಶ್, ಮಗು ವೆಂಕಟೇಶ್ ಕುಮಾರ. ನನ್ನ 2ನೇ ಮಗಮ್ಮ, ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾನೆ. ಲೋ, ನಿಮ್ಮ ಅತ್ತೆ ಮಗಳು ಕಣೋ, ಹೆಸರು ಸೀತಾ, ಅಮೆರಿಕದಿಂದ ಬಂದಿದ್ದಾಳೆ. ನೀವಿಬ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇರಿ, ನಾನು ಹೀಗ್ ಬರ್ತೀನಿ. ಹೆಲೋ, ಹಲೋ. ಮೈ ನೇಮ್ ಇಸ್ ಎಸ್ ವೆಂಕಟೇಶ್ ಕುಮಾರ್, ಸನ್ ಆಫ್ ಎಸ್ ವೀರಭದ್ರಯ್ಯ, ವಿಲೇಜ್ ಹೆಡ್ ಪೀಪಲ್ ಆಫ್ ಕಾವೇರಿಪುರ್, ಮೈಸೂರು ಡಿಸ್ಟ್ರಿಕ್ಟ್, ಕರ್ನಾಟಕ ಸ್ಟೇಟ್, ಪಿನ್ ಕೋಡ್ ಐ ಡೋಂಟ್ ನೋ, ಇಂಟರ್ಮೀಡಿಯೇಟ್. ವಾಟ್ a splendid English. ಥ್ಯಾಂಕ್ಸ್ ಮೀ. Hey, who is practicing guitar here? I is practicing guitar. Are you practicing guitar? I are practicing guitar. What? What? Oh no. Oh no. ಮಾವ, ಪ್ಲೀಸ್ ಇಂಗ್ಲಿಷ್ ಬೇಡ, ಕನ್ನಡದಲ್ಲೇ ಮಾತಾಡೋಣ. ಸುಂದರ ಮಾವ ಇಲ್ಲಿ. He is working as proper chair. See? Walking, coming, stand. ನಮಸ್ಕಾರ. ನಮಸ್ಕಾರ. ಯಾರು ನೀವು? ಇವಳು ನಮ್ಮ ಅಣ್ಣನ ಮಗಳು ಸೀತಾ. ಜಾನಕಿ, ಜಾನಕಿ, ಏನ್ರಿ? ಕಾಶಿನೂ ಸೀತನು ಎಲ್ಲ ಕಳ್ಸಿದ್ಯಾ? ಅದು ವೀರಭದ್ರನವ್ರ ಮನೆಗ್ ತಾನೆ? ನಾನೇನ್ ಬೀದಿಲ್ ಮುಖ ಎತ್ಕೊಂಡು ತಿರುಗಬೇಕೋ ಬ್ಯಾಡ್ವೋ? ನಿಮ್ಗೆ ಯಾರು ಹೇಳಿದ್ರು? ತೋಡ್ದಾಳು. ಅಷ್ಟಕ್ಕೂ ಅವ್ರು ಯಾರು ಕೇಳ್ಕೊಂಡು ಅಲ್ಗ್ ಹೋದ್ರು? ಯಾರನ್ನ ಯಾಕ್ರಿ ಕೇಳ್ಬೇಕು? ಅತ್ತೆ ಮನೆಗ್ ಸೊಸೆ ಹೋಗೋದ್ ತಪ್ಪಾ? ತಪ್ಪಲ್ಲ ಜಾನಕಿ, ತಪ್ಪಾಗ್ಬಾರ್ದು ಅನ್ನೋದೇ ನನ್ನ ಧ್ಯೇಯ. ಅಲ್ಲಿ ಅವಳಿಗೇನಾದ್ರೂ ಅವಮರ್ಯಾದೆ ಆದ್ರೆ ನನ್ನ ಮರ್ಯಾದೆ ಗತಿ ಏನು? ಹಾಗೇನು ಆಗೋಲ್ಲ ರೀ. ಅವಳು ನನ್ನ ಮೊಮ್ಮಗಳು. ತಲೆ ಎತ್ಕೊಂಡ್ ಬರೋ ಹಾಗೆ ಮಾಡ್ತಾಳೆ ವಿನಃ ತಲೆ ತಗ್ಸೋ ಹಾಗೆ ನಡ್ಕೊಳ್ಳೋದಿಲ್ಲ. ನೀವು ಸುಮ್ನಿರಿ. ಏನೇ ಆಗ್ಲಿ, ಮಗು ಅಲ್ಗ್ ಹೋಗ್ಬಾರ್ದಾಗಿತ್ತು. ಆ ಹುಡುಗಿ ಅಂದವಾಗಿದ್ದಾಳಲ್ವಾ? ಅದು ಅಲ್ದೆ ಅಮೆರಿಕಾ ಹುಡುಗಿ. ಹೌದು, ನಮ್ ವೆಂಕಟೇಶ ಇಂಟರ್ಮೀಡಿಯೇಟ್ ಕೂಡ ಪಾಸ್ ಮಾಡಿಲ್ಲ. ನೀನೊಂದ್ ಕೆಲಸ ಮಾಡು, ಅವಳು ಸ್ವಲ್ಪ ಚೆನ್ನಾಗಿ ನೋಡ್ಕೊ. ಅವಳ ಹತ್ರನೇ ಮಾತಾಡಿ ನಮ್ ಮಗನ್ ಜೊತೆ ಮದ್ವೆಗೆ ಒಪ್ಸೋಣ. ಮದ್ವೆಗೆ ನಿಮ್ಮ ಅಪ್ಪ ಅಮ್ಮ ಯಾಕೆ ಬರ್ಲಿಲ್ಲ? ಅವ್ರಲ್ಲಿ ಬ್ಯುಸಿ ಆಗಿದ್ರು, ಅದಕ್ಕೆ ನನ್ನನ್ನು ಕಳ್ಸಿಕೊಟ್ರು. ಅತ್ತೆ ಮದ್ವೆಗೆ ನೀವ್ ಯಾಕೆ ಬರ್ಲಿಲ್ಲ? ನನಗೂ ಬರ್ಬೇಕು ಅಂತ ಆಸೆ ಇತ್ತು, ಆದ್ರೆ ನಮ್ಮ ಅತ್ತೆ ಮಾವ ನಂಗೆ ಬಿಡ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿಗೂ ಬರಕ್ಕಾಗುತ್ತೋ ಇಲ್ವೋ? ಯಾಕತ್ತೆ ಹಾಗಂತೀರಾ? ಇನ್ನೇನಮ್ಮ, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ಆದ್ರೂ ಆಗಾಗ ತನ್ನ ತವ್ರ ಮನೆಗೆ ಹೋಗಿ ಬರ್ತಿರ್ತಾರೆ. ಆದ್ರೆ ನಾನ್ ಮಾತ್ರ ಪೂರ್ತಿ ಹೊರಗ್ನವಳಾಗ್ಬಿಟ್ಟಿದ್ದೀನಿ. ಮಳೆ ಬೆಲ್ಲ ಸಿಂಗಾರ ನವರಾಗ ದೀಪ.
ಗೌರಿ ಅಮ್ಮ ಅಮ್ಮ ಗೌರಿ ಚೆನ್ನಾಗಿದೆಯಮ್ಮ ಚೆನ್ನಾಗಿದ್ಯಮ್ಮ ನಮಸ್ಕಾರ ಭಾವ. ಇದೇನು ಭಾವ, ನೀವು ನಮಗೋಸ್ಕರ ಕಾಯೋದ? ನೀವು ಹೇಳ್ ಕಳ್ಸಿದೆ ನಮ್ ಭಾಗ್ಯ, ಅದಕ್ಕೆ ನಾವೇ ಹೊಟ್ಟು ಬಂದ್ಬಿಟ್ವು. ನಾನ ಓಂ ಕೇಶವಾಯ ನಮಃ ಪಾದೋ ಪೂಜಯಾಮಿ. ಓಂ ಗೋವಿಂದಾಯ ನಮಃ ಗುಲ್ಬೋ ಪೂಜಯಾಮಿ. ಓಂ ಇಂದ್ರಾಪತೆ ನಮಃ ಜಂಗೆ ಪೂಜಯಾಮಿ. ಓಂ ಮನಕಾಯ ನಮಃ ಜಾಮ್ನಿ ಪೂಜಯಾಮಿ. ಓಂ ಇಷ್ಟರಸ್ಯ ವಶ್ಯ ನಮಃ ಕಟಿಂ ಪೂಜಯಾಮಿ. ಓಂ ಕುಕಿಷ್ಟಾಕಿಲ ಭುವನಾಯ ನಮಃ ಉದರಂ ಪೂಜಯಾಮಿ. ಓಂ ಜನಾರ್ದನಾಯ ನಮಃ ಊರು ಪೂಜಯಾಮಿ. ಓಂ ಮನಕಾಯ ನಮಃ ಜಾನುನಿ ಪೂಜಯಾಮಿ. ಓಂ ಲಕ್ಷ್ಮೀ ವಕ್ಷಸ್ಥಲಾಯ ನಮಃ ವಕ್ಷಸ್ಥಲಂ ಪೂಜಯಾಮಿ. ಇದೇನ್ ಶಾಸ್ತ್ರಿಗಳೇ, ಮಂತ್ರನ ಮಧ್ಯದಲ್ಲೇ ಹಾಸ್ಯ ಮುಗಿಸ್ತಾ ಇದ್ದೀರಲ್ಲ, ಪೂರ್ತಿ ಹೇಳಿ. ಯಾಕೆ ಮರ್ತೋಯ್ತಾ? ಅಮ್ಮ ಸೀತಾ, ಕನ್ನಡನೇನೋ ನಿಮ್ ತಂದೆ ಕಲ್ಸಿರ್ಬಹುದು, ಆದ್ರೆ ಈ ಸಹಸ್ರನಾಮ ಹ್ಯಾಕ್ ಕಲ್ತ್ಕೊಂಡೆ? ಅಮೆರಿಕದಲ್ಲಿ ಶಾಸ್ತ್ರಿಗಳಿದಾರಲ್ಲ, ಅವ್ರ ಹತ್ರ ಬುಕ್ ತರಿಸ್ಕೊಂಡು ಓದಿ ನಾನೇ ಬಾಯ್ಪಾಠ ಮಾಡ್ಕೊಂಡೆ. ಹಾ, ಪ್ರತಿ ವರ್ಷ ನಮ್ಮನೇಲಿ ಸೆಪ್ಟೆಂಬರ್ 20ನೇ ತಾರೀಕು ಈ ಪೂಜೆ ನಡೆದೇ ನಡೆಯುತ್ತೆ. 20 days. Oh my God. 20 ಡೇಸ್ ಅಲ್ಲ, 20th ಡೇ. ಸೆಪ್ಟೆಂಬರ್ 20 ಅದು ನಿಮ್ ತಾತ ಹುಟ್ಟಿದ ದಿವಸ. ಅಲ್ಲಿ ಇವ್ರು ಹುಟ್ಟಿದ ಹಬ್ಬದ ದಿವಸ ನಿಮ್ಮ ಅಪ್ಪ ಪೂಜೆ ಮಾಡಿಸ್ತಾನೆ. ಇಲ್ಲಿ ಇವರು ನಿಮ್ಮ ಅಪ್ಪನ ಹುಟ್ಟಿದ ಹಬ್ಬದ ದಿವಸ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ. ಚೆನ್ನಾಗಿದೆ. ಒಬ್ರೊಬ್ರು ನೋಡಲ್ಲ, ಮಾತಾಡಲ್ಲ, ಕಾಗದ ಕೂಡ ಬರೆಯಲ್ಲ, ಆದ್ರೆ ಪ್ರೀತಿ ಮಾತ್ರ ಕುಗ್ಗಿಲ್ಲ. ಎಷ್ಟೇ ಆದ್ರೂ ಒಂದೇ ರಕ್ತ ತಾನೆ. ಜಾನಕಿ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹ್ಯಾಕ್ ಬಾವ? ಬನ್ನಿ ಬನ್ನಿ, ನಾವಿಬ್ರು ಒಂದಾಟ ಚದುರಂಗ ಆಡೋಣ. ಸೋಲ್ತೀನಿ ಅಂತ ಗೊತ್ತಿದ್ರು ಸುಮ್ನೆ ಯಾಕೆ ಏದುಸ್ರು ಬಿಡ್ತೀಯ? ನಾನೇನು ಎಲ್ಲಾ ಸಲಾನು ಸೋತಿಲ್ಲ. 3 ವರ್ಷದ ಕೆಳಗೆ ನಾನು ಒಂದಾಟ ಗೆದ್ದಿದ್ದೀನಿ. ನಡ್ರಿ. ಚಪಕ್. ಯಾಕೆ ಭಾವ ಸುಮ್ನೆ ಆಗ್ಬಿಟ್ಟೆ? ಮುಂದುವರ್ಸು. ನೋಡಯ್ಯ, ಆಡದಿದ್ರೆ ಯಾರಾದ್ರೂ ಒಬ್ರಾಡಿ, ಇಬ್ಬಿಬ್ರು ಆಡಿದ್ರೆ ನಾನು ಒಪ್ಪಲ್ಲ. ಅಷ್ಟೇ ತಾನೇ? ಸೀತಾ, ಬಾಮ ನೀನೇ ಹೇಳು. ಧೈರ್ಯವಾಗಡು, ನಾನಿದ್ದೀನಿ. ರೈಟ್. ಹಾ, ನನಗೆ ಪಂದ್ಯ ಕಟ್ಟಾಡಿ ಅಭ್ಯಾಸ. ಏನ್ ಬೆಟ್ಸ್? ಐ ಮೀನ್ ಗೆದ್ರೆ ಏನ್ ಕೊಡ್ತೀರಾ ಅಂತ. ನೀನೇ ಹೇಳು. ಗೆದ್ದವರು ಸೋತವರಿಗೆ ಒಂದು ಮುತ್ತು ಕೊಡ್ಬೇಕು, ಓಕೆನಾ? ಮೊದ್ಲಾಡು. ಚಪಕ್. ಚಪಕ್. ಯಾರ್ ಗೆದ್ರು? ನಾನೇ. ಹೌದೇನಮ್ಮ? ಸರಿ ತಾತ, ನಂಗೊಂದು ಮುತ್ತು ಕೊಡಿ. ನನಗ್ ಬೇಕಾಗಿದ್ದು ಗೆಲುವು. ಮುತ್ತು ಗಿತ್ತು ಏನೂ ಇಲ್ಲ. ನೋಡಜ್ಜಿ, ತಾತ ಆಸೆ ತೋರಿಸಿ ಮೋಸ ಮಾಡ್ತಿದ್ದಾರೆ. ನೀನ್ ಯಾಕೆ ಸೋತೆ? ಮುತ್ತು ಕೊಡ್ತಾರೆ ಅಂತ ಆಸೆಗೆ ಬೇಕು ಅಂತ ಸೋತೆ. ಹೌದಾ? ಅವರೆಲ್ಲಿ ಹೋಗ್ತಾರೆ ಬಿಡು, ಇನ್ನೊಂದ್ಸಲ ಸಿಕ್ಕೇ ಸಿಗ್ತಾರೆ. ಆಗ 1-2 ವಸೂಲಿ ಮಾಡು ಬಾಕಿ. 1 to double. ಬರೀ ಡಬಲ್ ಅಲ್ಲ, ಡಬ್ಗೆ ಡಬಲ್. ಜೋಪಾನ. ಹೇ, ಏನ್ ನಗ್ತಾ ಬರ್ತಾ ಇದೀರಿ? ಏನಾಯ್ತು? ವೆಂಕಟೇಶ್ ಮಾಮನಿಗೆ ಒಂದು ಒಗಟು ಹೇಳ್ದೆ. ಒಗಟ? ಏನದು? ಎತ್ತರದಲ್ಲಿರುತ್ತೆ ಆದ್ರೆ ಆಳವಾಗಿರುತ್ತೆ, ಭಾರವಾಗಿರುತ್ತೆ ಆದ್ರೆ ಹಗುರ. ಮುಚ್ಚಿದ್ರೆ ತೆಗೆಯಲ್ಲ, ತೆಗೆದ್ರೆ ಮುಚ್ಚಲ್ಲ. ಏನದು? ಎತ್ತರವಾಗಿ ಆದ್ರೆ ಹಗುರ. ಮನಸ್ಸು. ಓ, ಕರೆಕ್ಟ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಅದ್ ಸರಿ, ಯಾರ ಮನಸ್ಸನ್ನು ಬಿಡಿಸ್ಬೇಕು ಅಂತ ಇಷ್ಟ ದಿನ ಈ ಒಗಟ್ಟನ್ನು ಸ್ಟೋರಲ್ಲಿ ಇಟ್ಟಿದ್ದೆ? ಅಜ್ಜಿ, ನಾನೊಂದು ಒಗಟು ಹೇಳ್ತೀನಿ, ಬಿಡಿಸ್ತೀಯಾ? ಒಂದು ಮುಳುಗುತ್ತೆ, ಒಂದು ತೇಲುತ್ತೆ, ಒಂದು ಕರಗುತ್ತೆ. ಏನರ್ಥ? ಅರ್ಥ ಆಗ್ಲಿಲ್ವಾ? ಒಂದು ಮುಳುಗುತ್ತೆ, ಒಂದು ತೇಲುತ್ತೆ, ಒಂದು ಕರಗುತ್ತೆ ಅಂದ್ರೆ ನನ್ನ ಕರ್ಮ. ಅಜ್ಜಿ, ಯಾಕಜ್ಜಿ ಒಂಥರ ಇದೆಯಾ? ಏನೂ ಇಲ್ಲ, ನನ್ನ ಹಣೆ ಬರ ನೆಟ್ಟಿಗಿಲ್ಲ ಅಷ್ಟೇ. ಹೇಳಜ್ಜಿ, ಏನಾಯ್ತು ಅಂತ? ನಿನಗೆ ಆಗಿದೆಲ್ಲ, ನಿನ್ ಕೆಲಸ ನೋಡ್ಕೊಂಡು ಹೋಗು. ಅಮೆರಿಕಾದಿಂದ ಬಂದಿದ್ಯಾ, ಅಮೆರಿಕಾಗೂ ಹೊರಟೋಗ್ತೀಯಾ. ಇಷ್ಟು ವರ್ಷ ನಿಮ್ಮ ಅಪ್ಪನಿಗೋಸ್ಕರ ಕನ್ವರ್ಸಿದ್ದು ಸಾಲದು ಅಂತ
ನಿನ್ ಮುಂದೆ ನಿನಗೋಸ್ಕರ ಅನ್ನೋ ಕನವರ್ಸು ಅಂತೀಯ? ನಾನ್ ವಾಪಸ್ ಅಮೆರಿಕಾಗ್ ಹೋಗ್ತೀನಿ ಅಂತ ಯಾರು ಹೇಳಿದ್ ನಿಮ್ಗೆ? ನಿಮ್ ತಾತ. ನಿಮ್ಮನ್ನ ನೀವೇನಂತ ತಿಳ್ಕೊಂಡಿದ್ದೀರಾ? ಹಣೆ ಬರಹ ಬರೆಯೋ ಬ್ರಹ್ಮ ಅಂತನಾ? ಎಲ್ರು ನಾಳೋ ನವಗ್ರಹ ಎಲ್ಲ ನೀವೊಬ್ರೆ ಅಂತನಾ? ನಾನ್ ನಿಮಗೆ ಏನ್ ಅನ್ಯಾಯ ಮಾಡಿದೆ ಅಂತ ನನ್ಗೆ ಹೀಗೆ ಮಾಡ್ತಿದ್ದೀರಾ? ಎಳೆ ಮಗುವಾಗಿದ್ದಾಗ ಚಂದಮಾಮನ್ ತೋರಿಸಿ ಅಲ್ಲೋಡು ನಿಮ್ ತಾತ ನೂರು ಅಂತ ನಮ್ ತಂದೆ ತಾಯಿ ಅನ್ನ ತಿನ್ನಿಸ್ತಾ ನಿಮ್ ಕತೆ ಹೇಳಿದ್ದನ್ನ ಕೇಳಿ ಬೆಳೆದಿರೋಳು ನಾನು. ನೀವೇನೋ ದೊಡ್ಡ ಮಹಾತ್ಮ ಅಂತ ನಿಮ್ಮ ನೋಡಕ್ ಓಡೋಡ್ ಬಂದ್ರೆ ನೀವಿಲ್ಲಿ ಕಟಕನ್ ತರ ಬಿಹೇವ್ ಮಾಡ್ತಿದ್ದೀರಲ್ಲ. ಯಾರು ಯಾವ ತಪ್ಪು ಮಾಡಿದ್ರು ಅಂತ ನಿಮ್ ಮಗನ ಮೇಲಿನ ಸಿಟ್ಟನ್ನ ಬೆಂಕಿ ಕೆಂಡ ಮಾಡಿ ಎಲ್ರ ಮೈ ಮೇಲೆ ಚೆಲ್ತಾ ಇದ್ದೀರಾ. ಯಾರು ಯಾವ ಪಾಪ ಮಾಡಿದ್ರು ಅಂತ ಎಲ್ರ ಸುತ್ತ ಬೇಲಿ ಹಾಕಿ ಜೀವನನ ನರಕ ಮಾಡ್ತಿದ್ದೀರಾ. ಡಾಕ್ಟರ್ ಆಗ್ಬೇಕಾದವನ್ನ ಪ್ರೀತಿ ಹೆಸರಲ್ಲಿ ದನದ ಕೊಟ್ಟಿಗೆಯಲ್ಲಿ ಕೂಡ ಹಾಕಿದ್ದೀರಾ. ತವ್ರ ಭಾಗ್ಯ ಇಲ್ಲ ಅಂತ ಅವಳು ಸ್ವಂತ ಮಗಳನ್ನ ಕಳ್ಳ ಆದ್ರೂ ಒಂದ್ಸಲ ಕದ್ದು ನೋಡಿ ಬರ್ತಾನೆ. ಆದ್ರೆ ನೀವು ಬದುಕಿದಾಳ ಸತ್ತಿದಾಳ ಅಂತ ಒಂದ್ಸಲ ಆದ್ರೂ ಕೇಳಿದ್ರ? ಹೇಳ್ಕೊಳಕ್ಕೆ ದೊಡ್ಡ ಮನೆತನದವರು, ದೊಡ್ಡ ಮನಸ್ಸದವರು, ದೊಡ್ಡ ಮನೆ ಸೀತಾರಾಮಯ್ಯನವರು ತುಂಬಿಕೊಂಡಿರೋದೆಲ್ಲ ಸಣ್ಣತನರೇ. ನೀವು ದೊಡ್ಡವರಾಗಿದ್ರೆ ಸಣ್ಣವ್ರು ಮಾಡಿರೋ ತಪ್ಪನ್ನ ಕ್ಷಮಿಸ್ತಿದ್ರಿ. ಆದ್ರೆ ಹೀಗೆ ಸ್ವಂತ ಮಗನ್ನೇ ದೇಶ ಬಿಟ್ಟು ಹೋಗೋ ಹಾಗೆ ಮಾಡ್ತಿರ್ಲಿಲ್ಲ. ಬಾಯಿ ತುಂಬಾ ಮಾತು ತುಂಬಿ ಮಾತಾಡ್ದ ಹಾಗೆ ಬಾಯಿ ಹೊಲ್ದು ಕಣ್ಣಲ್ಲಿ ನೀರ್ ತರಿಸ್ತಿರಲ್ರಿ. ಅವತ್ತೇನಂದ್ರಿ? ಮನಸ್ಸು ಹೃದಯನ ಕೊಯ್ದು ಹೊಲಿಗೆ ಹಾಕಿ ಹೊರಟೋದ ಅಂತಲ್ಲ. ನಿಮ್ಗೆ ಹೃದಯ ಇದೆಯಾ? ನಾನಾಗಿದ್ರೆ ಕುಯ್ತಾ ಇರ್ಲಿಲ್ಲ, ಕಿತ್ತು ಬಿಸಾಕ್ತಿದ್ದೆ. ನಿಮಗೆ ಹೃದಯನೇ ಬೇಡ, ನೀವ್ ಹಾಗೆ ಇರೋ ಕಲ್ಲಬಂಡೆ. ಚಂದ್ರಮಾಮ ಇರ್ಲಿ, ಬೆಳ್ತಿಂಗ್ಳಾದ್ರೂ ನಂದಾಗ್ಲಿ ಅಂತ ಅಜ್ಜಿ ಪ್ರೀತಿನ ಮಡ್ಲಲ್ಲಿ ತುಂಬಿಕೊಂಡೆ. ಮಡ್ಲಿಗೂ ಬೆಂಕಿ ಇಡೋಕ್ ನೋಡ್ತಿದ್ದೀರಲ್ಲ. ನೀವು ಚದುರಂಗದ ಆಟ ಆಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಾನು ಬಾಳನೆ ಚದುರಂಗದ ಬೋರ್ಡ್ ಆಗಿ ಮಾಡ್ಕೊಂಡು ಈ ಮನೆಯವ್ರನ್ನೆಲ್ಲ ನೀವು ನಡೆಸೋ ಕಾಯ ಆಗಿ ಮಾಡಿ ನನಗ್ ಸಿಕ್ಕೋ ಪ್ರೀತಿಗೂ ಚೆಕ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅನ್ಕೊಂಡಿರ್ಲಿಲ್ಲ. ತಪ್ಪು ನಿಮ್ದಲ್ಲ ಸೀತಾರಾಮಯ್ಯವ್ರೆ, ನಂದು. ನಿಮ್ ಕೈಯಾರೆ ತುತ್ತು ತಿನ್ನೋಣಕ್ ಬಂದಲ್ಲ ನಂದು. ಹೋಗ್ತೀನಿ. ನೀವು ಮಾತಾಡ್ತಾ ಇರೋ ಈ ಮನೆ ನರಕ ಇದ್ದ ಹಾಗೆ. ನಿಮ್ ಬಗ್ಗೆ ಕನಸು ಕಟ್ಕೊಂಡ್ ಬಂದೆ. ವಂಶದ ಕುಡಿ ಅಂತ ಆಶೀರ್ವಾದ ಅಂತೂ ಮಾಡ್ಲಿಲ್ಲ, ನೇರವಾಗಿ ಮಾತು ಆಡ್ಲಿಲ್ಲ. ಅಟ್ಲೀಸ್ಟ್ ಯಾರಿಗಾದ್ರೂ ಹೇಳ್ಕೊಳಕ್ಕೆ ತೋರ್ಸೋಕೆ ಒಂದು ಮುತ್ತಾದ್ರೂ ಕೊಡ್ತೀರಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ನನ್ನ ಜೀವಮಾನದಲ್ಲಿರೋದು ಇನ್ನೊಂದೇ ಉಸಿರು ನೀನು. ನಿನ್ ಮೂಲಕ ಅವನು. ನೀನೇ ಹೊರಟೋದ್ರೆ ನಾನು ಉಸಿರಾಡೋದು ಹೇಗಮ್ಮ? ಈ ಉಸಿರಿರೋ ತನಕ ಹೋಗೋ ಹೆಸರೆತ್ಬಾರ್ದು, ಹೋಗೋ ಹೆಸರೆತ್ಬಾರ್ದು. ಕುರುಬು ಬೃಹದ್ಬಲ ಕೂಲ ತೂಲ ಪವನಂ ಕೌರವ್ಯ ಗಂಧೇಭ ಕೇಸರಿ ದುಶ್ಯಾಸನನ ರಕ್ತ ರಕ್ತವದನಂ. ನಮಸ್ಕಾರ ಸರ್. ನಮಸ್ಕಾರ. ತಾವು? ದೊಡ್ಡ ಮನೆ ಸೀತಾರಾಮಯ್ಯನವರು ಅಂದ್ರೆ ನಾನೇ ದೊಡ್ಡ ಮನೆ ಸೀತಾರಾಮಯ್ಯ. ನಾನು ಡಾಕ್ಟರ್ ವಿವೇಕ್, ನಿಮ್ ಮಗ ವಾಸು ಅವ್ರ ಸ್ನೇಹಿತ. ವಾಸು ಸ್ನೇಹಿತರೆ? ಅಮೆರಿಕದಿಂದ ಬರ್ತಾ ಇದ್ದೀನಿ. ಅಮೆರಿಕಾದಿಂದ ಬರ್ತಾ ಇದ್ದೀರಾ? ಜಾನಕಿ, ವಾಸು ಸ್ನೇಹಿತರಂತೆ ಅಮೆರಿಕಾದಿಂದ ಬರ್ತಾ ಇದ್. ನಮ್ ಸಂಸಾರ. ನಮಸ್ಕಾರ. ನಮಸ್ಕಾರಮ್ಮ. ಸೀತಾ ಎಲ್ಲಿ? ತೋಟಕ್ಕೆ ಹೋಗಿದ್ದಾಳೆ, ಹೇಳ್ ಕಳಿಸ್ತೀನಿ. ನಮ್ ಮಗ ಸೊಸೆ ಚೆನ್ನಾಗಿದ್ದಾರ? ಸೀತಾ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಎಷ್ಟು ದಿವಸನ? 2 ತಿಂಗಳಾಯ್ತಲ್ಲ. ಯಾಕೆ? ವಾಸು ಅವಳ ಕರ್ಕೊಂಬಾ ಅಂತ ಹೇಳದ್ನಾ? ಹಾಗೆ ಇರ್ಬೇಕು. ಇಲ್ದಿದ್ರೆ ಇವ್ರನ್ನ ಕಳಿಸ್ತಿದ್ದ. ಅವನಿಗೆ ಹೇಳ್ ಕಳ್ಸಿದ್ರೆ ಬರಕ್ಕಾಗಲ್ಲ, ಕೈ ತುಂಬಾ ಕೆಲಸ ಅಂತ ಹೇಳ್ತಾನೆ. ಹಾಗಂತ ಸೀತಾ ಹೇಳಿಲ್ವಾ? ಸೀತಾ ಹಾಗೆ ಹೇಳ್ದ? ಹೌದು. ಯಾಕೆ? ಇದಕ್ಕಿಂತ ದೊಡ್ಡ ಬೇರೆ ಕಾರಣ ಇದೆ ಅಂತ ಹೇಳಿದ್ನ ಅವನು. 18 ವರ್ಷದಿಂದ ನಡೆದಿದ್ದನ್ನ ಇನ್ನೂ ಮರ್ತಿಲ್ವಾ? ನನಗೋಸ್ಕರ ಅಲ್ಲಪ್ಪ. ಇಲ್ಲಿ ನೋಡು, ಹೆತ್ತ ಮಗ ಬರ್ತಾನೆ ಬರ್ತಾನೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದಾಳಲ್ಲ, ಈ ಕಣ್ಗಾದ್ರೂ ಬೆಲೆ ಬೇಡವಾ? ಇದು ನ್ಯಾಯನಾ? ನೀನೇ ಹೇಳಪ್ಪ. ಸೀತಾ ಎಲ್ಲ ಹೇಳಿದಾಳೆ ಅನ್ಕೊಂಡಿದ್ದೆ. ಅವಳು ಏನ್ ಹೇಳ್ತಾಳೆ ಪಾಪ. ಸರಿ, ನಾನೇ ಎಲ್ಲ ಹೇಳ್ತೀನಿ, ನೀವು ಧೈರ್ಯವಾಗಿರಿ. ಅಮ್ಮ ಅವರೇ, ಅಮೆರಿಕದ ಡಾಕ್ಟರ್ ವಿವೇಕ್ ಬಂದವ್ರೆ.
ಎಷ್ಟೊತ್ತಾಯ್ತು ತಾತ ಅಜ್ಜಿ ಅಂಕಲ್ ಬಂದು ಎಷ್ಟೊತ್ತಾಯ್ತು ಏನ್ ಹೇಳಿದ್ರು ಮಾತಾಡಿ ನೀನ್ ಆಡಿರೋ ನಾಟಕಕ್ಕೆ ನಾವಿನ್ನೂ ನಿನ್ ಹತ್ರ ಮಾತಾಡ್ಬೇಕಾ? ನಾಟಕನ ಹೌದು, ಡಾಕ್ಟರ್ ವಿವೇಕ್ ಎಲ್ಲ ವಿಷಯನೂ ಹೇಳಿದ್ರು. ಸೀತಾ, ಅದು ನೋಡಪ್ಪ, ದಯವಿಟ್ಟು ನೀನೇನು ಹೇಳ್ಬೇಡ. ಮುಂದಕ್ಕೆ ಅವಳೇ ಮಾತಾಡ್ಲಿ. ಈ ವಿಷಯನ ನಮ್ಮ ಹತ್ರನೇ ಮುಚ್ಚಿಡುವಂತದ್ದೇನಿತ್ತು? ಅಜ್ಜಿ, ಈ ವಿಷಯ ಇಷ್ಟು ಬೇಗ ನಿಮಗ್ ಗೊತ್ತಾದ್ರೆ ಏನಾಗ್ತಿತ್ತು? ಹಠಾತ್ ಆಗಿ ನಿಮ್ಮ ಅಪ್ಪ ಬರೋ ಸುದ್ದಿ ಕೇಳಿ ನಾನು ಸಂತೋಷದಿಂದ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಿದ್ನೋ. ಬರ್ಲಿ ಬಿಡು, ಅವನ ಮನೆಗೆ ಅವನು ಬರ್ತಾ ಇದ್ದಾನೆ. ಇದ್ರಲ್ಲಿ ಆಶ್ಚರ್ಯ ಪಡುವಂತ ವಿಷಯ ಏನಿದೆ? ಅಂಕಲ್, ನಿಮ್ ತಾತನ ಹತ್ರ ಮಾತಾಡ್ತಾ ಇದ್ದಾಗ ಈ ಮನೆ ಪರಿಸ್ಥಿತಿ ಏನು ಅಂತ ಅರ್ಥ ಆಯ್ತು. ಅದಕ್ಕೆ ನಿಮ್ ತಂದೆ ಬೇಗ ಬರ್ತಾರೆ ಅಂತ ಹೇಳ್ಬಿಟ್ಟೆ. ವಾಟ್ ಅ ಜೋಕ್ ಯು ಡಿಡ್ ಅಂಕಲ್. ಯು ಆರ್ ಗ್ರೇಟ್ ಅಂಕಲ್, ಯು ಆರ್ ಗ್ರೇಟ್. ಅಯ್ಯೋ ಚೋಡ್ಗಿ, ಅದಕ್ಕೆ ಯಾಕೆ ಕಳ್ತೀಯ? ನೀನು ನಮ್ಮ ಹತ್ರ ಏನು ಹೇಳಿಲ್ಲ ಅಂತ ನಮ್ಗೇನು ಕೋಪ ಇಲ್ಲ ಕಣೋ. ಅವನೇ ಹೇಳ್ಬೇಡ ಅಂತ ಹೇಳಿದ್ರೆ ನೀನ್ ತಾನೇ ಏನ್ ಮಾಡ್ತೀಯ? ಇಕ್ಕಿದ ಹಾಗೆ ಬಂದು ನಮ್ಮನ್ನೆಲ್ಲ ಆಶ್ಚರ್ಯ ಪಡಿಸ್ಬೇಕು ಅಂತ ಇದ್ದ ಅಂತ ಕಾಣಿಸುತ್ತೆ. ನಮ್ ಸಂಕಟ ನೋಡ್ಲಾರ್ದೆ ಇವರೇ ಹೇಳ್ಬಿಟ್ರು. ಇವತ್ತು ಅವನು ಬರ್ತಾನೋ ಇಲ್ವೋ ಅನ್ನೋ ಅನುಮಾನ ದೂರ ಆಯ್ತು. ಅಜ್ಜಿ, ಐ ಆಮ್ ಸಾರಿ ಸೀತಾ. ನಿಮ್ಮ ಅಪ್ಪ ಅಮ್ಮ ತಿರ್ಗಾ ಬರ್ತಾರೆ ಅಂತ ಸುಳ್ಳು ಹೇಳ್ಬೇಕಾಯ್ತು. ನೀನ್ ಇದುವರೆಗೆ ಯಾಕೆ ಹೇಳಿದ ಅಂತಾನು ಗೊತ್ತಾಯ್ತು. ಆದ್ರೆ ಇದನ್ನ ಎಷ್ಟು ದಿವಸ ಮುಚ್ಚಿಟ್ಟಿರ್ತೀಯ? ನನ್ನ ಎದೆ ಸಿಡಿಯೋವರೆಗೂ. ಸೀತಾ, ನಾನೇನ್ ಮಾಡ್ಲಿ ಅಂಕಲ್? ಎಷ್ಟೋ ಸಲ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಆದ್ರೆ ಅವ್ರ ಪ್ರೀತಿ ವಾತ್ಸಲ್ಯದ ಮುಂದೆ ನನಗ್ ನಾಲಗೆನೆ ಹೊರಡ್ತಾ ಇಲ್ಲ. ಈ ವಿಷಯ ಕೇಳಿ ಎಲ್ಲಿ ಎದೆ ಹೊಡ್ಕೊಂಡ್ ಸತ್ತು ಹೋಗ್ತಾರೋ ಅಂತ ಭಯ. ಅಪ್ಪ ಸಾಯೋವಾಗ ಸರಿಯಾದ ಸಮಯ ನೋಡಿ ಹೇಳು ಅಂದಿದ್ರು. ಆ ಸಮಯ ಯಾವಾಗ ಯಾವತ್ ಬರುತ್ತೋ ಗೊತ್ತಾಗ್ತಿಲ್ಲ. ಬರುತ್ತಮ್ಮ, ಖಂಡಿತ ಬರುತ್ತೆ. ಇದು ನಿನ್ಗೆ ಅಗ್ನಿ ಪರೀಕ್ಷೆ. ಇದ್ರಲ್ಲಿ ಗೆದ್ದೆ ಗೆಲ್ತೀಯ ಅಂತ ನನಗೆ ನಂಬಿಕೆ ಇದೆ. ನೋಡು, ನಿನಗೆ ಸಹಾಯ ಬೇಕಾದ್ರೆ ಒಂದು ಫೋನ್ ಮಾಡೋ, ಬಂದ್ಬಿಡ್ತೀನಿ. ತಗೋ, ಅಮೆರಿಕದ ಆಸ್ತಿನ ನಿನ್ನ ಹೆಸರು ಬದಲಾಯಿಸಿದ್ದೀನಿ. ಕಾಮ್. ಇದರಲ್ಲಿ ನಿಮ್ ತಂದೆ ತಾಯಿ, ಮೇ ಗಾಡ್ ಬ್ಲೆಸ್ ಯು. ಡ್ಯಾಡಿ, ಹೃದಯದಲ್ಲಿರೋದನ್ನ ಯಾರಿಗೂ ಹೇಳೋಕಾಗದೆ ಜೀವನ ಪರ್ಯಂತ ಬರಿತಾನೆ ಇರ್ತೀನೇನೋ ಅಂತ ಭಯ ಆಗ್ತಿದೆ. ನಿಮ್ ಸಂತೋಷನೇ ನನ್ ಸಂತೋಷ ಡ್ಯಾಡಿ. ಅದು ನೀಡಿಸೋ ಶಕ್ತಿ ನನ್ನಲ್ಲಿಲ್ಲ. ನೀವು ಬಿಟ್ಟು ಹೋಗಿರೋ ಪ್ರೀತಿನೇ ಮುಂದಕ್ಕೆ ಶಕ್ತಿ ಆಗ್ಬೇಕು. ಭತ್ತ ಬಂಗಾರವ ಬೆಳೆವುದೇ ಮಣ್ಣು, ಸತ್ತವರನೊತ್ತು ಹುಳುವುದೇ ಮಣ್ಣು. ಭತ್ತ ಬಂಗಾರ ಬೆಳೆವುದೇ ಮಣ್ಣು, ಸತ್ತವರನ್ನು ಹೊತ್ತು ಹುಳುವುದೇ ಮಣ್ಣು. ಯಾಕಮ್ಮ, ನಿದ್ದೆ ಬರ್ಲಿಲ್ವಾ? ನೀವ್ಯಾಕಿನ್ನೂ ಹಾಗೆ ಕೂತಿದ್ದೀರಾ? ಅವನು ಬರ್ತಾನೆ ಅನ್ನೋ ಸಂತೋಷದಲ್ಲಿ ನಿದ್ದೆನೆ ಹೊರಟೋಯ್ತು. ಅಜ್ಜಿ, ನಾನ್ ಸ್ವಲ್ಪ ಹೊತ್ತು ನಿಮ್ ಮಡ್ಲಲ್ಲಿ ಮಲ್ಕೊಳ್ಳ? ಹುಚ್ಚಿ, ಇದನ್ನು ಕೇಳ್ತಾರ? ಅದು ಎಲ್ಲ ಮಕ್ಕಳ ಹಕ್ಕು. ಬಾ, ಮಲಕು.
ಥ್ಯಾಂಕ್ ಯು. ಒಂದೇನಾ? ತೀರಾ ಬಡವ ನಾನು. ಇನ್ನೊಂದ್ 2-3 ಉದುರ್ಸು. ವಾ 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 ವಾ, ನೋಡು ನೋಡು, ಹ್ಯಾಕ್ ಪಳಪಳ ಅಂತ ಹೊಳಿತಾ ಇದೆ. ಕಾಶಿ, ನೀನ್ ಯಾವಾಗ ಬಂದೆ? ಸ್ವಾತಿ ಕಣ್ಣಿಂದ ಈ ಕೊನೆ ಮುತ್ತುದ್ರದಾಗ್ಲೇ ಬಂದ್ಬಿಟ್ಟೆ. ಇನ್ನಿದ್ ನದಿಯಲ್ಲಿ ಹರಿದು ತಳ ಸೇರಿ ಕಪ್ಪೆ ಚಿಪ್ಪಲ್ ಮೈ ಮುರಿಯಕ್ ಮುಂಚೆ ಮಾತಾಡ್ಸ್ಬಿಡೋಣ ಅಂತ. ಹಲೋ, ನೀನ್ ಯಾಕೆ ಕಳ್ತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಮೆರಿಕಾದಿಂದ ಡಾಕ್ಟರ್ ವಿವೇಕ್ ಬಂದಿದ್ರು. ಅವ್ರು ಬಂದಿದ್ ನೋಡಿ ಸಂತೋಷ ತಡ್ಕೊಳಕ್ಕಾಗ್ದೆ ನಿನಗೆ ಅಳು ಬಂತು, ರೈಟ್? ಅವ್ರೊಂದ್ ಮಾತು ಹೇಳಿದ್ರು, ಅದು ನಿನ್ ಮನಸ್ಸಿಗೆ ಡೈರೆಕ್ಟ್ ಆಗಿ ತಾಕಿ ಈ ಮುತ್ತು ಉದುರ್ತು, ರೈಟ್? ಇನ್ನೇನ್ ಹೇಳಿರ್ತಾರೆ? ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಅಂದಿರ್ತಾರೆ. ನಿಮ್ಮ ಅಪ್ಪನ ನಾಪಕ ಬಂದಿರುತ್ತೆ, ರೈಟ್? ಯು ಆರ್ ರೈಟ್. ನೋ, ಯು ಆರ್ ರಾಂಗ್. ನಿಜ ಏನು ಅಂದ್ರೆ ನೀನ್ ಅತ್ತೇ ಇಲ್ಲ, ಅಳೋ ಹುಡುಗಿನ ನೀನು. ಇದು ನಿನ್ ಕಣ್ಣೀರು ಅಲ್ಲ, ಥರ್ಮಾಮೀಟರ್ ಮರ್ಕ್ಯೂರಿ. ಇವತ್ತೇನಾಯ್ತು ಅಂದ್ರೆ ಒಬ್ಬ ಪೇಷಂಟ್ ಬಂದಿದ್ದ. ಟೆಂಪರೇಚರ್ ಚೆಕ್ ಮಾಡೋಣ ಅಂತ ಥರ್ಮಾಮೀಟರ್ ಬಾಯಲ್ಲಿಟ್ರೆ ಥರ್ಮಾಮೀಟರ್ನೇ ಪಚಕನ್ ಕಚ್ಬಿಡದ. ಮರ್ಕ್ಯೂರಿ ಎಲ್ಲ ಕೆಳ ಚಲೋಯ್ತು. ಅದೇ ಇದು ಟೆಂಪ್ರರಿ ಮುತ್ತು. ಯಾರ ಪೇಷಂಟು? ನಾನೇ. ಆರ್ಡಿನರಿ ಪೇಷಂಟ್ ಅಲ್ಲ, ಹಾರ್ಟ್ ಪೇಷಂಟ್. ನನ್ ಮೇಲೆ ಕರುಣೆ ತೋರಿಸಿ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಅಂತ ಹೇಳಕ್ ಯಾರೂ ಇಲ್ಲ. ಛ, ನಾನು ಹೋಲ್ಸೇಲ್ ಮುತ್ತು ಸುರಿಸ್ತೀನಿ, ಇಟ್ಕೊಳ್ತೀಯಾ? ಯಾಕೆ? ನಿನ್ ಜೊತೆ ಸೇರಿ ಕಪ್ಪೆ ಚಿಪ್ಪಲ್ ಕೂತ್ಕೊಳಕ್ಕೆ. ಕಪ್ಪೆ ಚಿಪ್ಪಲ್ ಬೇಡ, ರೆಪ್ಪೆ ಅಂಚಲಿದೆಯಲ್ಲ ಅಷ್ಟು ಸಾಕು. ಕ್ರಯಾಧಿಪತ್ರದ ವಿವರಣೆ ಏನೆಂದರೆ, ನಮಸ್ಕಾರ ಭಾವ, ಯಾವ್ದೋ ಜಮೀನ್ ತಗೊಂಡೋಗಿದೆ. ಹಲೋ, ಲಾಂಗ್ ಲೀವ್ ಓಲ್ತಾ. ಏನ್ ಇದ್ದಕ್ಕಿದ್ದಾಗೆ ಎಲ್ರು ಮನೇಲೆಲ್ಲ ಕ್ಷೇಮ ತಾನೆ? ಎಲ್ಲ ನಿಮ್ಮ ಆಶೀರ್ವಾದ. You fine? ಸೀತಾ ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಅದೃಷ್ಟನೇ ಕುಲಾಯಿಸ್ಬಿಟ್ಟಿದೆ. ಬಾವ, ಹ್ಮ್. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದ್ವು. ಏಯ್, ಹ್ಮ್. ನೀವ್ ಒಳಗಡೆ ಹೋಗಿ ಹೋಗಿ. ಏಯ್, ಒಳಗಡೆ ಹೋಗೋ. ಓಕೆ ಓಕೆ. ಏನ್ ವಿಷಯ? ಹೇಗೂ ವಾಸು ಬರ್ತಿದ್ದಾನೆ. ಅವನ್ ಕಂಡ್ರೆ ನನ್ಗೆ ಎಷ್ಟಿಷ್ಟ ಅಂತ ನಿಮಗ್ ಚೆನ್ನಾಗ್ ಗೊತ್ತಿದೆ. ಸೀತನ್ ವಿಷಯ ಮಾತಾಡಿ ನನ್ ಮಗನ್ಗೆ ತಂದ್ಕೊಂಡ್ರೆ ನಿಮ್ ಮೊಮ್ಮಗಳು ನಿಮ್ ಕಣ್ ಮುಂದೆನೆ ಚೆನ್ನಾಗಿರ್ತಾಳೆ. ಏನಕ್ಕ ನೀನ್ ಮಾತಾಡ್ತಾ ಇರೋದು? ನಾನ್ ಮಾತಾಡ್ಬೇಕಾಗಿರೋ ವಿಷಯನ ನೀನ್ ಹೇಳ್ತಾ ಇದ್ಯಾ? ಸೀತನ್ನ ನಮ್ ಕಾಶಿಗೆ ತಂದ್ಕೋಬೇಕು ಅಂತ ನಾವ್ ಅನ್ಕೋತಾ ಇದ್ರೆ ಸೀತನ್ಗೆ ನಿನ್ನ ಮಗನಿಗಿಂತ ನನ್ನ ಮಗನೇ ಸರಿಯಾದ ಜೋಡಿ ಅನ್ಸುತ್ತೆ. ಎಷ್ಟೇ ಆದ್ರೂ ಅವನ್ ವರ್ಷೆ ಅಲ್ವೇ? ಅಮೆರಿಕ ಹೆಣ್ಣಿಗೆ ವರ್ಷೆ ಮುಖ್ಯ ಅಲ್ಲ, ವರ ಮುಖ್ಯ. ಅದು ಅಲ್ಲದೆ ನಿಮ್ಮೂರ್ಗೂ ನಮ್ಮೂರ್ಗೂ ಭಾರಿ ದೂರ ಏನಿಲ್ಲ. ಅಂದ್ಮೇಲೆ ಈ ಮದುವೆಗೆ ಏನ್ ತೊಂದ್ರೆ? ತೊಂದ್ರೆ ಏನಿಲ್ಲ. ಮೊನ್ನೆ ತಾನೇ ಊರಿಗೆ ಬಂದಿದ್ದಾಳೆ, ಇನ್ನೂ ಚಿಕ್ಕ ಹುಡುಗಿ. ಈಗ್ಲೇ ಯಾಕೆ ಅವಳಿಗೆ ಮದ್ವೆ ಅಂತ. ಬಂದಿದ್ ಮೊನ್ನೆ ಆದ್ರೂ ಹುಟ್ಟಿದ್ ಮೊನ್ನೆ ಏನಲ್ವಲ್ಲ. ನಿಮ್ಮಿಬ್ರ ಹೆಣ್ಮಕ್ಳಿಗೂ ಇದೇ ವಯಸ್ಸಿಗೆ ಮದ್ವೆ ಮಾಡಿ ಮಾವನ್ ಮನೆ ಕಳಿಸಿದ್ದನ್ನ ಆಗ್ಲೇ ಮರ್ತ್ಬಿಟ್ರಾ? ನನ್ನ ಮಕ್ಕಳ ಮದುವೆ ವಿಷಯ ನನಗ್ ಬಿಟ್ಟಿದ್ದು. ಆದ್ರೆ ವಾಸು ವಿಚಾರದಲ್ಲಿ ನಾನಾಗ್ಲೇ ಒಂದ್ಸತಿ ಎಡವಿದ್ದೀನಿ. ಈಗ ಮತ್ತೆ ಅವನ ಮಗಳ ವಿಷಯಕ್ಕೆ ತಲೆ ಹಾಕಿ ನಿಷ್ಠುರ ಆಗೋದಕ್ಕೆ ನನಗ್ ಖಂಡಿತವಾಗ್ಲೂ ಇಷ್ಟ ಅಂದ್ರೆ ನಿಮ್ ವಾಸು ಈಗ ನಿಮ್ ಮಾತ್ ಕೇಳಲ್ಲ ಅಂತನಾ? ಸುಮ್ನೆ ಸುಳ್ಳ್ಯಾಕ್ ಹೇಳ್ತೀರಾ? ನಿಮ್ಗೆ ಇಷ್ಟ ಇಲ್ದಿದ್ರೆ ಹೇಳ್ಬಿಡಿ. ಇಷ್ಟ ಇಲ್ಲ ಅನ್ನಕ್ಕೆ ನಮ್ ವೆಂಕಟೇಶ ಏನಾಗಿದ್ದಾನೆ? ಯಾಕೆ? ನಮ್ ಕಾಶಿ ಯಾವ್ದ್ರಲ್ಲಿ ಕಮ್ಮಿ ಆಗಿದ್ದಾನೆ ಅಂತ? ಯಾರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಆದ್ರೆ ಹುಡುಗಿ ಅಪ್ಪ ಅಮ್ಮನ ಒಂದ್ ಮಾತು ಕೇಳೋದು ಒಳ್ಳೇದು. ಅಮೆರಿಕಾದಲ್ಲಿ ಇರೋ ಹುಡುಗಿರು ಅವ್ರ ಅಪ್ಪ ಅಮ್ಮ ಮೆಚ್ಚಿದ ಹುಡುಗನ ಮದುವೆ ಆಗಲ್ಲ. ಅವ್ರು ಯಾರನ್ನ ಇಷ್ಟಪಡ್ತಾರೋ ಅಂಥವ್ರನ್ನ ಮದುವೆ ಆಗ್ತಾರೆ. ಯಾವ್ದಕ್ಕೂ ಆ ಹುಡುಗಿ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ತಾತ, ಹ್ಮ್, ನಾನ್ ನಿಮ್ಮನ್ನೊಂದ್ ಮಾತು ಕೇಳ. ಕೇಳಮ್ಮ. ನಾನ್ ಯಾರನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಗಿಷ್ಟ? ನಿನಗಿಷ್ಟವಾದವ್ರನ್ನ. ಇಲ್ಲ ತಾತ, ನನ್ ಮದ್ವೆ ನೀವಿಷ್ಟಪಟ್ಟು ಹುಡುಗನ್ ಜೊತೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನೀವ್ ಯಾರನ್ನ ಮದ್ವೆ ಆಗು ಅಂತೀರೋ ನಾನು ಅವರನ್ನೇ ಮದ್ವೆ ಆಗ್ತೀನಿ. ನಮ್ ತಂದೆ ಅವ್ರ ಮದ್ವೆ ವಿಷಯದಲ್ಲಿ ನಿಮ್ ಮನಸ್ಸು ನೋಯಿಸಿದ್ದಾರೆ. ಆ ನೋವು ನನ್ ಮದ್ವೆಯಿಂದಾದ್ರೂ ದೂರ ಆದ್ರೆ ನನಗ್ ಸಂತೋಷ. ಸೀತಾ, ಹೌದು ತಾತ. ಆಮೇಲೆ ನಿಮ್ಮಪ್ಪ ನಿನ್ನ ವಾಪಸ್ ಕರ್ಸ್ಕೊಂಡ್ರೆ? ನಾನ್ ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ.
ನೀವ್ ಅನುಭವಿಸಿದ ಪುತ್ರ ಶೋಕನ ಅವರು ಅನುಭವಿಸ್ಲಿ. ಬೇಡಮ್ಮ ಬೇಡ, ಅಂಥ ಕಷ್ಟ ನನ್ನ ಶತ್ರುಗೂ ಬೇಡ. ನೀನ್ ಒಂದೇ ಒಂದ್ ಮಾತಿನಿಂದ ನನ್ ಸಂಕಟ ಎಲ್ಲ ದೂರ ಆಗೋಯ್ತು ಕಣಮ್ಮ. ನನ್ ಸಂಕಟನ ದೂರ ಮಾಡಕ್ ಬಂದಿರೋ ದೇವತೆ ಕಣಮ್ಮ ನೀನು. ದೇವತೆ ಯಾವಾಗ್ಲೂ ವರ ಕೊಡ್ಬೇಕೆ ಹೊರ್ತು ಶಾಪ ಹಾಕ್ಬಾರ್ದು. ಅದ್ ಸರಿ, ಈ ವಿಷಯನ ನಿಮ್ಮಪ್ಪನ್ ತಿಳಿಸಿದೀಯಾ? ಫೋನ್ ಮಾಡಿದ್ದೆ, ಆದಷ್ಟು ಬೇಗ ಬರ್ತಾರಂತೆ. ಬರ್ಲಿ, ಬಂದು ಅವನೇ ತೀರ್ಮಾನ ಮಾಡ್ಲಿ. ನಂದೇನಿದೆ, ಏನಾದ್ರೂ ಸಲಹೆ ಕೇಳಿದ್ರೆ ಕೊಡ್ತೀನಿ. ಐ ಆಮ್ ಸಾರಿ ಕಾಶಿ, ತಾತನ್ ಮನಸ್ಸಿಗೆ ನೋವಾಗಬಾರ್ದು ಅಂತ ಅವರಿಷ್ಟಪಟ್ಟು ಹುಡುಗನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟೆ. ಅವ್ರ ಮನಸ್ಸಿನಲ್ಲಿ ನೀನೇ ಇರ್ತೀಯ ಅಂತ ಹಾಗಂದೆ. ಆದ್ರೆ ಇಲ್ಲ ಅನ್ ಗೊತ್ತಿದ್ರ ಹೇಳ್ತಿರ್ಲಿಲ್ಲ ಅಲ್ಲ. ತಾತನ ಮನಸ್ಸು ನೋವಾದ್ರೂ ಪರವಾಗಿಲ್ಲ, ನನ್ನನ್ನೇ ಮದುವೆ ಆಗ್ತೀನಿ ಅಂತಿದ್ದೆ. ಇದ್ರಲ್ಲಿ ನನಗೆ ಯಾಕೆ ಹೇಳ್ತಿದ್ದೆ ನನಗೆ ಅರ್ಥ ಆಗ್ತಿಲ್ಲ. ಹಾಗಲ್ಲ ಕಾಶಿ, ಆಮೇಲೆ ಈ ವಿಷಯ ತಿಳಿದು ನಿನಗ್ ಬೇಜಾರಾಗೋಕ್ ಮುಂಚೆ ನಾನೇ ನಿನಗೆ ಹೇಳೋದು ಚೆನ್ನ ಅನ್ನಿಸ್ತು. ಮೊದ್ಲೇ ಹೇಳಿದ್ರೆ ಬೇಜಾರಾಗಲ್ಲ, ಆಮೇಲೆ ಹೇಳಿದ್ರೆ ಬೇಜಾರಾಗತ್ತೆ ಅಂತೀಯಾ? ನಾನು ಹೇಳಿದ್ ಹಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆಗ್ಲೇ ನಾನು ಬೇಸರ ಆಗೋಗಿದೆ. ಟು ಬಿ ಫ್ರಾಂಕ್, ರೋಸ್ ಹೋಗಿದ್ದೀನಿ. ನಿಮ್ ಬಗ್ಗೆ ಅಲ್ಲ, ಮದುವೆ ಬಗ್ಗೆ. ಎಲ್ರ ಬಾಯಲ್ಲೂ ಬರೀ ಮದುವೆ ಮಾತೆ. ಈ ಜನರಿಗೆ ಮದುವೆ ಮಾಡ್ಕೋಬೇಕು, ಮಕ್ಕಳು ಹುಟ್ಟಿಸ್ಬೇಕು, ಸಂತತಿ ಬೆಳೆಸ್ಬೇಕು, ಇದನ್ ಬಿಟ್ರೆ ಬೇರೆ ಮಾತೇ ಇಲ್ವಾ? ನಿನ್ ಮನ್ಸಲ್ಲಿ ಏನಿದೆ, ಯಾರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಷ್ಟು ವಿವೇಕ ಬೇಡ? ಮದುವೆ ಅಂತ ಮದುವೆ, ಯಾರು ಬೇಕು ಈ ಮದುವೆ? ನನಗಂತೂ ಈಗಲೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಖಂಡಿತ ಇಲ್ಲ. ನೋಡು ಸೀತಾ, ಮಿಕ್ಕೂರ್ ಹಾಗೆ ನಿನ್ ಮೇಲೆ ಋಣ ಹೊರಿಸಿ ನಿನ್ನ ಇಕ್ಕಡಲ್ಲಿ ಸಿಕ್ಸಕ್ ನಾನು ಇಷ್ಟಪಡೋದಿಲ್ಲ. ಯು ಆರ್ ಫ್ರೀ ಟು ಮ್ಯಾರಿ ಎನಿಬಡಿ ಯು ವಾಂಟ್, ಎನಿಬಡಿ. ಅಬ್ಸಲ್ಯೂಟ್ಲಿ ನೋ ಅಬ್ಜೆಕ್ಷನ್ ಫ್ರಮ್ ಮೈ ಸೈಡ್, ನೋ ಅಬ್ಜೆಕ್ಷನ್ ಅಟ್ ಆಲ್. ಅದೇನೋ ನನ್ನ ಕಡೆಯಿಂದ ಅಬ್ಜೆಕ್ಷನ್ ಇರೋ ತರ ನೀನ್ ಸಪ್ಪೆ ಮುಖ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಇಷ್ಟಪಡೋದಿಲ್ಲ. ನಗೋ ಹೋಗ್ಲು ಯಾವಾಗ್ಲೂ ನಗ್ತಾನೆ ಇರಬೇಕು. ಐ ಲೈಕ್ ದಮ್ ದಟ್ ವೇ. ಸೊ cheer up, cheer up. ಕಾಶಿ, ಯು ಆರ್ ಎ ಜೆಂಟಲ್ಮ್ಯಾನ್. ಅಪ್ಪ, ನನ್ನ ಕ್ಷಮಿಸಿ. ಇಲ್ಲಿ ಎಲ್ಲರ ಮನಸ್ಸಿನ ವೇದನೆನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನಿಜ ಹೇಳ್ದಿದ್ರೆ ದ್ರೋಹ ಮಾಡ್ದಾಗತ್ತೆ. ನಾನು ಹೇಳ್ಬಿಡ್ತೀನಿ, ನನ್ನ ಕ್ಷಮಿಸು. ನಿನ್ನ ಕೊಟ್ಟ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ನೀನೇನು ಯೋಚನೆ ಮಾಡ್ತಾ ಇದೆಯೋ ಅದನ್ನೇ. ಏನಂತ ಹೇಳಿ ನೋಡೋಣ. ವಾಸು ಅಮೆರಿಕಾದಿಂದ ಬಂದ್ರೆ ಅವನ್ನ ವಾಪಸ್ ಕಳ್ಸೋದ್ ಬೇಡ, ಇಲ್ಲೇ ಇಟ್ಕೊಂಡ್ಬಿಡೋಣ ಅಂತ ತಾನೆ? ಹೌದು ರೀ, ಅವನೊಂದ್ಸಲ ಬಂದು ಅಮ್ಮ ಅಂದ್ರೆ ಸಾಕು, ನನ್ ಪ್ರಾಣ ಬೇಕಾದ್ರೂ ಬಿಟ್ಟು ಬಿಡ್ತೀನಿ. ನಾವು ಅದಕ್ಕೋಸ್ಕರ ತಾನೆ ಇನ್ನು ಪ್ರಾಣ ಇಟ್ಕೊಂಡಿರೋದು. ಅವನ ಅಲ್ಲಿಂದ ಬಂದು ಅಪ್ಪ ಅಮ್ಮ ಹೇಗಿದ್ದೀರಾ ಅಂತ ಒಂದ್ಸತಿ ಕೇಳಿದ್ರೆ ಸಾಕು. ಒಂದ್ ವೇಳೆ ಅವನ್ ಬರ್ದೇ ಹೋದ್ರೆ? ಒಂದ್ ಕೆಲಸ ಮಾಡೋಣ, ಸೀತನ್ ಜೊತೆ ನಾವು ಅಮೆರಿಕಕ್ಕೆ ಹೋಗಿದ್ ಬಿಡೋಣ. ಹ
ಓಹೋ ಕೃಷ್ಣಪ್ಪ ಸೀತಾರಾಮ ಏನೇ ಅಪರೂಪ ನಮ್ಮೂರಿನ ರಸ್ತೆ ಇವಾಗ ಜ್ಞಾಪಕಕ್ಕೆ ಬಂತಾ? ಜ್ಞಾಪಕ ಏನೋ ಇತ್ತಪ್ಪ, ಹಾ. ಆದ್ರೆ ಅವಕಾಶ ಇರ್ಲಿಲ್ಲ, ಅದೀಗ ಸಿಕ್ತು. ಈಗ ಅವಕಾಶ ಹೇಗೆ ಸಿಕ್ತು? ಮದುವೆ ಅಂದ್ಮೇಲೆ ಮಾವನ ಮನೆಗೆ ಬರ್ಲೇಬೇಕಲ್ಲಪ್ಪ. ಆ? ಹಾಗೆ ಹೊಳೆ ಕಡೆ ಬಂದಿದ್ದೆ, ಆ, ನಿನ್ನ ನೋಡ್ದಾಗಾಯ್ತು. ನೋಡೋದ್ ಹಾಗಿರ್ಲಿ, ಈ ವಯಸ್ಸಿನಲ್ಲಿ ಎರಡೇ ಮದುವೆ ಮಾಡ್ಕೊಂಡ್ಯಾ? ಅದೊಳ್ಳೆ ಇನ್ನೊಂದ್ಸಲ ಮದುವೆ ಆಗೋದ್ರಲ್ಲಿ ತಪ್ಪೇನೇ ಇದೆ. ಅಂದ್ರೆ ನಿನ್ ಮಾತೆ ನನ್ಗೆ ಅರ್ಥವಾಗ್ತಾ ಇಲ್ವಲ್ಲಯ್ಯ? ಅಂದ್ರೆ 3 ದಿವಸದಿಂದ ನನ್ನ ಷಷ್ಠಿ ಪೂರ್ತಿ ನಡೀತಯ್ಯ. ಓಹೋ, ಅದಕ್ಕೆ ರಾಯರ ಮುಖ ಪಳಪಳ ಅಂತ ಹೊಳಿತಾ ಇರೋದು. ನೀನ್ ರೇಗಿಸ್ಬೇಡ, ಸುಮ್ನಿರಪ್ಪ. ಸರಿ, ನೀನು ನನ್ನೂರ್ಗೇನೆ ಅಲ್ವಾ, 4 ದಿವಸ ತಡವಾಗಿ ಹುಟ್ಟಿದ್ದೆ ಅಂದ್ರೆ ನಾಡದ್ದಕ್ಕೆ ನೀನು 60 ತುಂಬುತ್ತೆ. ನೀನ್ ಷಷ್ಠಿ ಪೂರ್ತಿ ಮಾಡಿಸ್ಕೊಳ್ಳಲ್ವನಿಯಾ? ನನ್ಗೆ ಯಾಕಯ್ಯ ಅದೆಲ್ಲ? ಈ ಜನ್ಮಕ್ಕೆ ಒಂದೇ ಮದ್ವೆ, ಒಬ್ಳೇ ಹೆಂಡತಿ ಸಾಕು. ನೋಡು, 1 ಜನ್ಮ ಸಾಕು ಅನ್ನು, ಒಬ್ಳೆ ಹೆಂಡತಿ ಸಾಕು ಅಂತ ಮಾತ್ರ ಅನ್ಬೇಡ ಅಲ್ಲಯ್ಯ. ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ಇಬ್ರೇಂಟಿಲ್ವನಯ್ಯ? ಹೌದು ಹೌದು. ಅದಕ್ಕೆ ನನ್ನ ಮಾತು ಕೇಳಿ ನೀನ್ ಷಷ್ಠಿ ಪೂರ್ತಿ ಮಾಡ್ಕೋ. ಬರ್ತೀನಿ ಬರ್ತೀನಿ ಅಂತ ಮನೆಗೆ ಬದಲೇ ಸತಾಯಿಸ್ತಾ ಇದ್ದಾನಲ್ಲ ನಿನ್ ಮಗ, ಬರ್ತಾನೆ ಆಗ. ಕೃಷ್ಣಪ್ಪ, ನನ್ ಮಗ ಬರ್ತಾನೆ ಅಂತೀಯ? ಅಯ್ಯೋ, ಬರ್ದು ಹೋದ್ರೆ ರಕ್ತ ಸಂಬಂಧ ಕಡು ಹೋದಾಗಲ್ವೇನಯ್ಯ? ಆ? ನಿಜ ಮಾಡ್ಕೋತೀನಿ. ಸೀತಾ, ಇದು ನಿಮ್ಮ ಅಪ್ಪ ಬಿಟ್ಟೋಗಿರೋ ರೂಮ್ ಕಣಮ್ಮ. ಅವ್ರ ಅನುಕೂಲಕ್ಕೆ ಎಲ್ಲ ಏರ್ಪಾಡು ಮಾಡ್ಕೊ. ಯಾಕೆ ತಾತ? ಬಹಳ ವರ್ಷದ ಮೇಲೆ ಅಮೆರಿಕಾದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಗಂತ ಈ ಜಾಗ ಏನೋ ಅವ್ರಿಗೆ ಹೊಸ್ತಲ್ಲ. ಅವ್ರ ಅನುಕೂಲ ಅನಾನುಕೂಲ, ಅವ್ರಿಗೆ ಬೇಕಾದ ಸವಲತ್ತನ್ನ ಆಳಿನ ಕೈಲಿ ಹೇಳ್ಕಳ್ಸು, ಎಲ್ಲ ಏರ್ಪಾಡು ಮಾಡ್ತೀನಿ. ಅಲ್ಲ, ತಲೆ ಬಂಡೆ. ನನ್ನನ್ನು ಯಾಕೆ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ನಾನು ನಿನಗೇನು ಅನ್ಯಾಯ ಮಾಡಿದ್ದೀನಿ? ಮನೆಯವ್ರ ಸಂತೋಷಕ್ಕೋಸ್ಕರ ಸತ್ಯ ಮುಚ್ಚಿಟ್ಟಿದ್ದು ತಪ್ಪ? ಜಗತ್ತನ್ನೇ ತೂಗ್ಸೋ ನೀನು ನನ್ನ ಒಂದೇ ಒಂದು ಕಷ್ಟ ನೇಗಿಸಿ ಮನೆ ತುಂಬಾ ನಗು ತುಂಬಿಸೋಕಾಗಲ್ವಾ? ನಾನಿಷ್ಟು ಬೇಡ್ಕೊಂಡು ನಿನ್ ಮನಸ್ಸು ಕರಗಲಿಲ್ಲ ಅಲ್ಲ? ಹೋಗ್ಲಿ, ನಾನ್ ಬೇಡಿದ್ದೇನು? ನಗನ, ನಾಟ್ಯನ? ಅಲ್ಲ, ಒಂದು ಚಿಕ್ಕ ಸಹಾಯ. ನನಗೆ ಯಾರು ಇಲ್ಲ ಅಮ್ಮ. ನನ್ನ ಮನಸ್ಸಿನಲ್ಲಿರೋ ನನ್ನ ತಂದೆ ತಾಯಿ ಸಾವಿನ ವಿಷಯನ ಇಲ್ಲಿರೋರ್ಗೆ ನೋವಾಗದ ಹಾಗೆ ತಿಳಿಸೋದಕ್ಕೊಂದು ಅವಕಾಶ. ಆದ್ರೆ ನೀನ್ ಮಾಡಿದ್ದೇನು? ನಾನು ನಡೆಯೋ ಹಾದಿಗೆಲ್ಲ ಮುಳ್ಳು ಹಾಕ್ದೆ, ನಾನು ನೋಡೋ ದಿಕ್ಕಿಗೆಲ್ಲ ಅಡ್ಗೋಡೆ ಹಾಕ್ದೆ. ಯಾಕೆ? ಹೆಣ್ಣಾದ ನಿನಗೆ ಇನ್ನೊಂದು ಹೆಣ್ಣಿನ ಕಷ್ಟ ತಿಳಿಲಿಲ್ವಾ? ಇಲ್ಲ, ನಾನು ಕೆಂಡದ ಮೇಲೆ ನಡೆದಿದ್ದು ನಿನಗೆ ತೃಪ್ತಿ ಆಗ್ಲಿಲ್ವಾ? ಸರಿ, ಹಾಗಾದ್ರೆ ಬೆಂಕಿ ಮೇಲೆ ನಡೀತೀನಿ. ಈ ಮನೆಯವ್ರ ಸಂತೋಷದ ದಾರಿ ತೋರ್ಸಕ್ಕಾಗದೆ ಇರೋ ನೀನು ನನ್ನ ಅಂತ್ಯಕ್ಕಾದ್ರೂ ದಾರಿ ತೋರ್ಸು. ನನ್ನನ್ನು ಯಾಕೆ ತಡೆದೆ ಕಾಶಿ ನೀನು? ನಾನು ಸಾಯ್ಬೇಕು, ಸಾಯ್ಬೇಕು. ಸಾಯ್ತಾಳಂತೆ, ಸಾಯ್ತಾಳೆ. ಯಾಕೆ ಸಾಯ್ಬೇಕು? ನೀನ್ ಒಳಗಿರೋ ಬೆಂಕಿನ ಹೊರಗೆ ಉಗಿಯಕ್ಕಾಗಿಲ್ಲ ಅಂತ ನೀನೇ ಬೆಂಕಿ ಎಲ್ಬಿಟ್ಟು ಸತ್ತೋಗ್ಬಿಡೋದು ಅಂತನಾ? ಸತ್ ಏನ್ ಸಾಧಿಸ್ತೀಯಾ? ಏನ್ ಸಾಧಿಸ್ತೀಯಾ ಅಂತ?
ನಿಮ್ಮ ಅಪ್ಪನ ಚಿತಾಭಸ್ಮಾನ ಇನ್ನು ಬೆಳಕಾಗಿಲ್ಲ. ಈ ನಿನ್ ಭಸ್ಮಾನ ಬಿಡೋರು ಯಾರು? ನಾನಾ? ಕಾಶಿ, ನಿನಗೆ ನನಗೆ ಗೊತ್ತು, ಎಲ್ಲ ಗೊತ್ತು. ಹೌದು ಸೀತಾ, ನನಗೆಲ್ಲ ಗೊತ್ತು. ಅವತ್ ನದಿ ತೀರದಲ್ಲಿ ನೀನು ಡಾಕ್ಟರ್ ವಿವೇಕ್ ಮಾತಾಡ್ಕೊಂಡಿದ್ದನ್ನ ನಾನು ಕೇಳಿಸ್ಕೊಂಡೆ, ಅಕಸ್ಮಾತಾಗಿ. ನೋಡು, ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದಾಗ್ಲೂ ನಗ್ನಗ್ತಾ ಇದ್ದಂತೆ. ಈಗ ನೀನ್ ಹತ್ರ ಎಲ್ರಿಗೂ ಸಂಶಯ ಬರುತ್ತೆ, ಅನಾಹುತ ಆಗುತ್ತೆ. ನಾನೇನ್ ಮಾಡ್ಲಿ ಕಾಶಿ? ಇನ್ನು ಎಷ್ಟು ದಿವಸ ಅಂತ ಮುಚ್ಚಿಡ್ಲಿ? ನನ್ನ ಎದೆ ಒಡೆದು ಹೋಗ್ತಾ ಇದೆ. ಎಲ್ಲಿವರೆಗೂ ಸುಳ್ಳು ಹೇಳಲಿ, ಎಷ್ಟು ಅಂತ ನಗ್ಲಿ? ಷಷ್ಠಿ ಪೂರ್ತಿ ಉಳಿದಿರೋದು ಇನ್ನೆರಡೇ ದಿನ. ಅಪ್ಪ ಅಮ್ಮ ಬರಲ್ಲ, ಅದು ಗೊತ್ತಾಗಿ ಇವ್ರು ಸಾಯೋಕ್ ಮೊದ್ಲು ನಾನ್ ಸಾಯೋದೆ ಮೇಲು. ಸೀತಾ, ಇಲ್ಲಾಂದ್ರೆ ನೀನೇ ಏನಾದ್ರೂ ಭಯ ಹೇಳು, ನನಗೇನು ತೋಚುತ್ತಿಲ್ಲ. ನಮಸ್ಕಾರ ಭಾವ, ನಮಸ್ಕಾರ. ಭಾವ, ಈ ಸಲ ನಿಮ್ ಷಷ್ಠಿ ಪೂರ್ತಿ ಬಹಳ ಅದ್ಧೂರಿಯಾಗಿ ನಡಿಬೇಕು, ಏನಂತೀರ? ಮಾಡೋಣಂತೆ, ಮೊದ್ಲು ವಾಸು ಬರ್ಲಿ. ಇನ್ನೂ ಬರ್ಲಿಲ್ವಾ? ಏನಮ್ಮ ಸೀತಾ, ಈ ವಿಷಯ ನಿಮ್ಮಪ್ಪನಿಗೆ ತಿಳಿಸ್ಲಿಲ್ವಾ? ಯಾವಾಗ ಬರ್ತಾನೆ? ಇನ್ನು ಉಳಿದಿರೋದು 2 ದಿವಸ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಯಾಕೆ ಬರ್ಲಿಲ್ಲ ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ಅದಕ್ಕೆ ಕಾರಣ ಇದೆ ತಾತ. ಅಮೆರಿಕದಿಂದ ಟೆಲಿಗ್ರಾಮ್ ಬಂದಿದೆ. ನಾನ್ ಬರ್ತೀನಿ ಅಂತ ವಾಸು ಕಳ್ಸಿರ್ಬೋದು. ಹೌದು. ಓದು. Wishing Sashti Purti function a grand success. Regards. Due to inavailability of flight, dislocation. Congratulations to dear father and mother. Ajay, ನಿಮ್ಮ regards ಕಳಿಸಿದ್ದಾರೆ. Sweet regards to Sita. Coming soon, Vasu and Suma. ಹಾಗಾದ್ರೆ ನೀನು ಅವ್ರು ಬರ್ತಾರೆ ಅಂತ ಹೇಳಿದ್ದಲ್ಲ ಸುಳ್ಳ? ಚಚೆ, ಇಲ್ಲ ತಾತ. ವೆದರ್ ಪ್ರಾಬ್ಲಮ್, ಫ್ಲೈಟ್ ಸರಿಯಾಗಿ ಓಡಾಡದೇ ಇರೋ ಕಾರಣದಿಂದ ಬರೋಕ್ಕಾಗಲ್ಲ ಅಂತ ಟೆಲಿಗ್ರಾಮ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಇಲ್ದೇ ಇದ್ರೆ ನಿಮ್ ಷಷ್ಠಿ ಪೂರ್ತಿಗೆ ಬರ್ದೇ ಇರ್ತಾರಾ? ಏನ್ ತಾತ? ನನಗೆ ಷಷ್ಠಿ ಪೂರ್ತಿನೂ ಬೇಡ, ಏನು ಬೇಡ. ರಾಮೂರ್ತಿ, ಎಲ್ಲ ಏರ್ಪಾಡು ನಿಲ್ಲಿಸ್ಬಿಡು. ಅವ್ನು ಯಾಕೆ ಬರ್ತಾನೆ? ಅವನ ಭಾಗಕ್ಕೆ ನಾನು ನನ್ನ ಹಿಂಸೆ ಮಾಡ್ಬೇಡ, ಸುಮ್ಮನೆ ಹೊರಟೋಗು. ಷಷ್ಠಿ ಪೂರ್ತಿ ಮಾಡ್ಕೊಳಲ್ವಾ ತಾತ? ಅವನೇ ಬರ್ಲಿಲ್ಲ ಅಂದ್ಮೇಲೆ ಅದನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ರೈಟ್. ಏನ್ ಮಾಡ್ತೀರಾ? ಹೋಗ್ಲಿ ಬಿಡಿ. ಈ ಷಷ್ಠಿ ಪೂರ್ತಿ ನಿಲ್ಲೋದಕ್ಕೆ ಕಾರಣ ಅವರೇ ಆಗಿದ್ರೆ ಅವ್ರ ಷಷ್ಠಿ ಪೂರ್ತಿ ನಾನು ಹೋಗಲ್ಲ. ರೈಟ್? ಯಾಕೆ? ಏಟಿಗೆ ಎದುರೇಟು ಕೇಳಿದ್ರು ಒಂದೇ ಮಾತು, ಛಪ್ಪಕ್. ತಾತ, ಅಮೆರಿಕದಿಂದ ಇಂಡಿಯಾಗೆ ಎಷ್ಟು ದೂರನೋ ಇಂಡಿಯಾದಿಂದ ಅಮೆರಿಕ ಅಷ್ಟೇ ದೂರ. ಸೊ ಒಟ್ನಲ್ಲಿ ನಮ್ಮ ಅಪ್ಪನಿಗೆ ಷಷ್ಠಿ ಪೂರ್ತಿ ಮಾಡ್ಕೊಳಕ್ ಅದೃಷ್ಟನೇ ಇಲ್ಲ. ಸೊ ಚಪ್ಪಕ್ ಚಪ್ಪಕ್ ಚಪ್ಪಕ್. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಿಮ್ಮ ಅಪ್ಪ ಬರ್ದೇ ಇದ್ರೆ ಈ ಷಷ್ಠಿ ಪೂರ್ತಿ ನಿಂತೇ ಹೋಗ್ಬಿಡುತ್ತೆ ಅಂತನೋ? ನೀವೆಲ್ಲ ಇಲ್ವಾ? ಅಲ್ವಾ? ಇಷ್ಟವಾದವನು ಬರ್ತಾನೆ, ಕಷ್ಟವಾದವನು ಹೋಗ್ತಾನೆ. ರೈಟ್, ಅದು ಮಾತು. ನಮ್ ತಾತ ಯಾರಿಗೂ ಯಾವತ್ತೂ ತಲೆ ಬಾಗ್ಬಾರ್ದು. ನೀವೇನು ಯೋಚನೆ ಮಾಡ್ಬೇಡಿ ತಾತ, ನಾನ್ ನಿಮ್ ಷಷ್ಠಿ ಪೂರ್ತಿನ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ರೈಟ್? ರೈಟ್. ಮೈ ಸ್ವೀಟ್ ತಾತ.
ಜಾನಕಿ, ಹಾ ಜಾನಕಿ, ಯಾಕೆ ಕಣ್ಣಲ್ಲಿ ನೀರು? ನನಗೇನೋ ಕಳ್ಕೊಂಡ್ ಹಾಗಾಗಿದೆ ರೀ. ಕೊನೆಗೂ ಅವನ್ ಬರ್ಲೇ ಇಲ್ಲ ನೋಡಿದ್ರ. ಹುಚ್ಚಿ, ಅವನ್ ಬಂದೇ ಬರ್ತಾನೆ ಕಣೆ, ಬರ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗ ಅಷ್ಟೊಂದು ಖಡಾಖಂಡಿತವಾಗಿ ಹೇಳ್ತೀರಾ? 18 ವರ್ಷದಿಂದ ನಿನ್ ಮಗನ್ಗೋಸ್ಕರ ಕೊರಗೋದ್ರ ನೋಡಕ್ಕಾಗ್ದೆ ಇಂದುಮತಿ ಮಗಳ ಮದುವೆ ಕಾರ್ಡನ್ನ ಅವನಿಗೆ ಕಳ್ಸಿದ್ ನಾನೇ ಕಣೆ. ನಿನ್ನಾಣೆಗೂ ನನ್ನೇನ್ ಕಟ್ಗ ಅಂತ ತಿಳ್ಕೊಂಡ್ಯಾ? ನಾನು ಮನುಷ್ಯನೇ ಕಡೆ. ಕತ್ತಲಲ್ಲಿ ನೀನ್ ಕರಿತಾ ಇದ್ದಿದ್ ಕಣ್ಣೀರು ನೋಡಕ್ಕಾಗ್ದೆ ನಾನೇ ಹೀಗ್ ಮಾಡ್ದೆ ಕಡೆ. ನೀವು ನನಗೋಸ್ಕರ, ನನ್ನ ಸುಖಕ್ಕೋಸ್ಕರ ನಿಮ್ಮ ಸ್ವಾಭಿಮಾನದ ಮೆಟ್ಲಿಂದ ಕೆಳಗಿಳಿದರ ಸಾಕು ರೇ, ಸಾಕು. ನನಗಿನ್ನೇನೂ ಬೇಕಿಲ್ಲ. ನೀವು ನನ್ನ ಪಾಲಿನ ದೇವರು ರೀ, ನನ್ನ ಪಾಲಿನ ದೇವರು. ಜಾನಕಿ, ಜಾನಕಿ, ಏನ್ ತಾತ? ನಿಮ್ಮಪ್ಪನಿಗೆ ಫೋನ್ ಮಾಡ್ಬೇಕು ಕಣಮ್ಮ. ಇಷ್ಟೊತ್ನಲ್ಲಿ ಫೋನಾ? ಯಾಕ್ ತಾತ? ಅವನ್ ಬರ್ಬೇಕಮ್ಮ. ಬರ್ತಾರೆ ತಾತ, ಬೇಗ ಬರ್ತಾರೆ. ಅವನ್ ಇವತ್ತೇ ಬರ್ಬೇಕು ಕಣಮ್ಮ, ಈಗ್ಲೇ ಬರ್ಬೇಕು. ಇಷ್ಟು ಅರ್ಜೆಂಟ್ ಯಾಕ್ ತಾತ? ಎತ್ತೋರ್ ದೇಹಕ್ಕೆ ಕೊಳ್ಳಿ ಇಟ್ಟು ಋಣ ತೀರ್ಸೋದಕ್ಕಮ್ಮ. ತಾತ, ನೀವ್ ಏನ್ ಹೇಳ್ತಾ ಇದ್ದೀರಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ತಿಮ್ಮಜ್ಜಿ ತಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲಮ್ಮ. ಅವಳಿಗಿದ್ದಿದ್ ಒಂದೇ ಒಂದ್ ಕೊನೆ ಆಸೆ ಅಂದ್ರೆ ನಿಮ್ಮಪ್ಪನ ಮಕ್ಕ ನೋಡ್ಬೇಕು ಅಂತ. ಅದಂತೂ ನೆರವೇರ್ಲಿಲ್ಲ. ಅವನಾದ್ರೂ ಬಂದು ಇವಳು ಮುಖ ನೋಡ್ಲಿ. ಪೋಸ್ಟ್ ಆಫೀಸ್ಗೆ ಹೋಗಿ ಫೋನ್ ಮಾಡೋಣ ಬಾ ಅಮ್ಮ. ತಾತ, ನೀವ್ ಹೋಗ್ಬೇಡಿ, ನಾನೇ ಫೋನ್ ಮಾಡಿ ಬರ್ತೀನಿ. ಇಷ್ಟೊತ್ತಿನಲ್ಲಿ ನೀವು ಹೊರಗಡೆ ಹೋಗ್ಬಾರ್ದು, ನಾನು ಫೋನ್ ಮಾಡಿ ಬರ್ತೀನಿ. ನಿಜಾನ್ ಹೇಳಿ ಋಣ ಮುಕ್ತಳಾಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಋಣ ಉಳಿಸಿ ಹೊರಟೋಗ್ಬಿಟ್ಲು ಅಜ್ಜಿ. ಇದನ್ ಹ್ಯಾಕ್ ತೀರಿಸ್ಲಿ? ಇನ್ನೆಷ್ಟು ಅಂತ ಸುಳ್ಳು ಹೇಳಲಿ ತಾತನಿಗೆ?
ನಿಜಾನ್ ಹೊತ್ಕೊಂಡ್ ಬಂದ್ ನಾನು ಸುಳ್ಳಿನ ಸಂತೆಲಿ ಮನೆ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟೆ ಕಾಶಿ. ಬೆಳದಿಂಗಳು ಹೊರಟೋಗಿದೆ, ಆದ್ರೆ ಚಂದ್ರ ಇದ್ದಾನೆ. ಅವನು ಉಳಿಸ್ಕೋಬೇಕಾದ್ರೆ ನಾವಿನ್ನೊಂದು ಸುಳ್ಳು ಹೇಳಲೇಬೇಕು. ಬೇರೆ ದಾರಿ ಇಲ್ಲ ಸೀತಾ. ತಾತ, ಅಪ್ಪ ಬಹಳ ದೂರ ಹೋಗಿದ್ದಾರೆ. ಅವ್ರ ಜೊತೆ ಅಮ್ಮನೂ ಹೋಗಿದ್ದಾರೆ. ನನಗೆ ಯಾರು ಸಿಗ್ಲಿಲ್ಲ ತಾತ, ಯಾರು ಸಿಗ್ಲಿಲ್ಲ. ಜೊತೆಲಿರೋರು ಸಿಗದೆ ಹೋಗ್ತಾ ಇದ್ದಾರೆ, ದೂರ ಹೋದವ್ರು ಸಿಗ್ತಾರೆ ಏನಮ್ಮ. ನಿನಗೆಲ್ಲೋ ಪ್ರಾಂತ ಕಣಮ್ಮ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಮುಂದಾಗ್ಬೇಕಾದನ್ನ ನೋಡಿ. ಮುಟ್ಬೇಡ ಅದನ್ನ, ಮುಟ್ಬೇಡ ಅದನ್ನ ಅಂದೆ. ಅದನ್ನ ಹಾಗೆ ಇರ್ಲಿ ಬಿಡುವುದೇ. ಎಲ್ಲ ಬಳ್ಗೋದ್ಮೇಲೆ ಅದನ್ನ ಸರಿಪಡಿಸಿ ಏನ್ ಮಾಡ್ತೀಯ? ನಿಮ್ಮಪ್ಪನ್ನ ನಾನು ಮಗನ್ ಅಲ್ಲ, ಮಹಾರಾಜನ ತರ ತಲೆ ಮೇಲೆ ಎತ್ಕೊಂಡ್ ಬೇರೆ. ಏನ್ ಕೊಟ್ಟ? ಎತ್ತೋಳಗ್ ಬೆಂಕಿ ಕೊಟ್ಟ? ಇಲ್ಲ, ಕೈ ಕೊಟ್ಟ. ಅವ್ನು ನನ್ನ ಮಗ ಅಲ್ಲ, ಯಾವುದೋ ಪಾಪದ ಅವಶ್ಯಕದ. ಹೊರಟೋಗು. ಈ ಅವಶ್ಯಕದ ಶಕಡ ತಂದೊಳ್ಳಿ ಇದು. ನೀರಿ ಮನೆ ಕಾಲಿಟ್ಟಿದ್ದೆ, ಇಷ್ಟಕ್ಕೆಲ್ಲ ಕಾರಣ. ನನ್ ಕಣ್ಮುಂದೆ ಇರ್ಬೇಡ, ಹೊರಟೋಗು. ಕಾಶಿ, ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಕಾಶಿ. ತಾತ, ಅಮೆರಿಕಾಗೆ. ಸೀತಾ, ಅವ್ರಿಗೆ ಉಳಿಬೇಕು ಅಂದ್ರೆ ನಾನು ವಾಪಸ್ ಅಮೆರಿಕಕ್ಕೆ ಹೋಗ್ಲೇಬೇಕು. ಅವ್ರಿಗೆ ಬೇಕಾಗಿರೋದು
ನನ್ನಂಥ ಅಪಶಕನ ಅಲ್ಲ, ಅವರನ್ನು ನೋಡ್ಕೊಳ್ಳೋ ನಿನ್ನಂಥ ಮೊಮ್ಮಗ. ಈ ಡೈರಿನ ತಾತ ನಡೆದಾಡೋ ಹಾಗಾದ್ಮೇಲೆ ಕೊಡು. ಹೀಗೊಂದು ಹುಡುಗಿ ಇದ್ಲು ಅಂತ ಅವ್ರಿಗೆ ನೆನಪಿದ್ರೆ ಸಾಕು, ನನಗಷ್ಟೇ ಸಾಕು. ಥ್ಯಾಂಕ್ ಯು ಫಾರ್ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಡನ್ ಟು ಮೀ. I remember you always. Wish me good luck. ಕಾಶಿ ಬಂದೆ. ಕಾಶಿ ಅಪ್ಶಕುಂದಳ ಮನೆ ಬಿಟ್ಟು ಹೋದ್ಲೇನೋ? ಯಾಕೋ ಮಾತಾಡ್ತಾ ಇಲ್ಲ? ಹೋದ್ಲೇನೋ ಮನೆ ಬಿಟ್ಟು? ಅವಳ ಅಪ್ಶಕನು ಅಲ್ಲ ತಾತ, ಅಪರಂಜಿ. ನಿಮ್ ಜೀವನದಲ್ಲಿ ಬಂದಂತ ಬೆಳ್ಳಿ ಮೋಡ. ದುಃಖ ಎಷ್ಟೇ ಇದ್ರು ಅದನ್ನೆಲ್ಲ ತನ್ನ ಒಡಲೊಳಗೆ ಬಚ್ಚಿಟ್ಕೊಂಡು ನಿಮ್ ಮಡಿಲಲ್ಲಿ ಮುತ್ತುನ್ ಸುರ್ಸಕ್ ಬಂದಂತ ಸ್ವಾತಿ ಅವಳು. ಏನ್ ಹೇಳ್ತಾ ಇದ್ದೆ ಕಾಶಿ? ಹೌದು ತಾತ, ಹೌದು. ಎಲ್ ನೀನ್ ಹೃದಯ ಹೊಡ್ಕೊಂಡು ಸಾಯ್ತೀಯೋ ಅಂತ ತಂದೆ ಭಸ್ಮಾನ ಕೈಯಲ್ಲಿ ಹಿಡ್ಕೊಂಡಿದ್ರು ನಿನಗೋಸ್ಕರ ನಿನ್ ಮಗನ ಜೀವಂತವಾಗಿ ಉಳಿಸಿದ ಸಂಜೀವನಿ ಅವಳು. ಹೌದು ತಾತ, ವಾಸು ಮಾವ ಸತ್ತು ಇಲ್ಲಿಗೆ 3 ತಿಂಗಳಾಯ್ತು. ನಂಬಿಕೆ ಬರ್ತಾ ಇಲ್ವಾ? ಅವಳ ಕೈಯಾರು ಬರೆದ ಡೈರಿ ಓದಿ. ತಾತ, ನೀವು ಮದುವೆ ಕಾರ್ಡ್ ಕಳಿಸಿದ್ರಿಂದ ಡ್ಯಾಡಿಗೆ ತುಂಬಾ ಸಂತೋಷ ಆಯ್ತು. ಜೂನ್ 21ನೇ ತಾರೀಕು ನಾವೆಲ್ಲರೂ ಇಂಡಿಯಾಗೆ ಹೊರಟ್ವಿ. ಏರ್ಪೋರ್ಟ್ಗೆ ಬರೋವಾಗ ಕಾರ್ ಆಕ್ಸಿಡೆಂಟ್ ಆಗೋಯ್ತು. ಅಮ್ಮ ಅಲ್ಲೇ ತೀರ್ಕೊಂಡ್ರು. ಡ್ಯಾಡಿ ಹಾಸ್ಪಿಟಲಲ್ಲಿ. ಸೀತಾ, ನೀನ್ ಇಂಡಿಯಾಕ್ಕೆ ಹೋಗು. ನಮ್ ತಂದೆ ಪ್ರೀತಿಯಿಂದ ತಮ್ಮ ಕೈಯಾರೇ ಕಾರ್ಡ್ ಕಳಿಸಿದ್ರು. ನಮಗೆ ಹೀಗಾಗಿರೋ ವಿಷಯನ ಸಮಯ ಸಂದರ್ಭ ನೋಡಿ ಅವ್ರು ತಿಳಿಸು. ಯಾಕೆಂದ್ರೆ ವಯಸ್ಸಾಗಿರೋ ಜೀವ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ನಮ್ ತಂದೆ ತಾಯಿ ಪ್ರಾಣ ಉಳಿಸೋ ಜವಾಬ್ದಾರಿ ನಿಂದು ಸೀತಾ. ಸೀತಾ ಮರಿ, ನನ್ ಕೋರಿಕೆನ ನೆರವೇರಿಸ್ಕೊಡ್ತೀಯ? ಚಿಕ್ಕನ್ನಲ್ಲಿ ನಾನು ಆಡು ಬೆಳೆದ ಕಾವೇರಿ ನದಿಲೇ ನನ್ ಚಿತಾಭಸ್ಮನ ನಮ್ ತಂದೆ ಕೈಯಾರೆ. ತಾತ, ಈಗ ಅವಳನ್ನ ತಡೆಯಕ್ಕೆ ನಿಮ್ಮೊಬ್ಬರಿಂದಾನೇ ಸಾಧ್ಯ. ತಾತ ಮತ್ತು ಕಾಶಿಗೆ ನನ್ನ ಕಡೆಯ ನಮಸ್ಕಾರಗಳು. ನನ್ನ ತಂದೆಯ ಕಡೆ ಆಸೆ ನೆರವೇರಿಸಲು ಸಾಧ್ಯವಾಗದರ ಕಾರಣ ನನ್ನ ತಂದೆಯ ಚಿತಾಭಸ್ಮದೊಂದಿಗೆ ನಾನು ಕಾವೇರಿ ನದಿಯನ್ನು ಸೇರುತ್ತೇನೆ. ಇಂತೆ ಸೀತಾ. ತಂದೆ ಚಿತಾಭಸ್ಮದೊಂದಿಗೆ ನಾನು ತಾತ, ಇನ್ನೊಂದು ಕ್ಷಣ ತಡವಾದ್ರು ಇನ್ನೊಂದು ಬೆಳ್ಳಿ ಮೊಳಾನು ಕರ್ಗೋಗ್ಬಿಡುತ್ತೆ. ನಮ್ಗೆಲ್ರೂ ಬಾಳು ಕತ್ಲೆ ಆಗೋಗ್ಬಿಡುತ್ತೆ ತಾತ. ಹಾಗಾಗ್ಬಾರ್ದು.
ಅಲ್ಲಿ ನೋಡು. ಸೀತಾ 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 ತಾತ ಇಲ್ಲಿಲ್ಲ, ಅಲ್ಲಿ ನೋಡ್ರ ಮನೆ. ಸೀತಾ 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 ಬೇಡ ಸೀತಾ, ತಾತ ನಿನ್ ಮೇಲೆ ಯಾವ ಕೋಪಣಿಲ್ಲ. ಅಲ್ಲಿ ನೋಡಿ ಬರ್ತಿದ್ದಾರೆ. ತಾತ ತಾತ ಸೀತಾ ಸೀತಾ ನನ್ನ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನ ತಪ್ಪು ತಿಳ್ಕೊಂಡು ನಿನ್ನ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ಇಲ್ಲ ತಾತ. ವಾಸು ವಾಸು ತಾತ ಯಾಕೆ ನಿಲ್ಲಿಸ್ಬಿಟ್ರಿ? ಸೀತಾ, ವಾಸು ತನ್ನ ನೆನಪಿಗೋಸ್ಕರ ನಿನ್ನೆ ಬಿಟ್ಟು ಹೋಗಿದ್ದಾನೆ. ಇನ್ನ ಊರ್ಗೋಲೆ ಯಾಕಮ್ಮ?